ಧ್ವಜಾರೋಹಣವನ್ನು ನಮ್ಮ ಕ್ಷೇತ್ರದ ಶಾಸಕರು ಜನಪ್ರಿಯ ಶಾಸಕರಾದ ವೇದವ್ಯಾಸ ಕಾಮತರವರು ನೆರವೇರಿಸಬೇಕಾದ ವಿರುದ್ಧ ಮಂದಿಗೆ ನಮ್ಮ ಸಹಕಾರಿ ರತ್ನ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಇಬ್ಬರು ಸೇರಿ ಧ್ವಜಾರೋಹಣವನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಸ್ಮರಿಸಲು ಮುಗಿಯುವುದು ಸುಲಭದಿ ಕೆಲಸಗಳು. ಜಯ ಜಯ ಗಣಪತಿ ಗಣಗಣಾಧಿಪತಿ ನೀಡುನಿ ಸನ್ಮತಿ ಬೆಳಗಣಪತಿ ವಿನಾಯಕನೇ ನಮೋ ನಮಃ ವಿನಾಯಕನೇ ನಮೋ ನಮಃ. ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸರ್ವರನ್ನ ಸ್ವಾಗತಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಶಶಿಕುಮಾರ್ ರೈ ಪಾಲ್ಗೊಂಡಿದ್ದಾರೆ. ನಾವೆಲ್ಲರೂ ವಿಶೇಷವಾದ ಸಹಕಾರಿ ಸಪ್ತಾಹದ ಉದ್ಘಾಟನಾ ಸಮಾರಂಭದಲ್ಲಿ ಆಸೀನರಾಗಿದ್ದೇವೆ. ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರಬಹುದು, ಕೇಂದ್ರ ಸರ್ಕಾರದ ಸಹಕಾರ ಇಲಾಖೆಯ ಸಚಿವಾಲಯ 5 ವರ್ಷಗಳನ್ನು ತುಂಬುವಂತಹ ಈ ಸಂದರ್ಭದಲ್ಲಿ ವಿಶೇಷವಾದ ಸಹಕಾರಿ ಸಪ್ತಾಹವನ್ನು ಆಚರಿಸಲು ನಮಗೆ ಸರ್ಕ್ಯುಲರ್ ಅನ್ನು ಕಳಿಸಿದ್ರು. ಆ ಪ್ರಕಾರ ನಾವು ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಸಹಕಾರಿ ದಿಗ್ಗಜರಾದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಲ್ಲಿ ಚರ್ಚಿಸಿ ಉದ್ಘಾಟನಾ ಸಮಾರಂಭವನ್ನು ಜಿಲ್ಲೆಯಲ್ಲಿ ನಡೆಸುವ ಬಗ್ಗೆ ಅವರಲ್ಲಿ ಕೇಳಿಕೊಂಡಾಗ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ಎಲ್ಲ ಸಹಕಾರಿಗಳನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ನಮಗೆ ಅನುಮತಿಯನ್ನು ನೀಡಿ ಇವತ್ತು ಜಿಲ್ಲೆಯ ಎಲ್ಲ ಸಹಕಾರಿಗಳನ್ನು ಕರೆದು ನಮ್ಮ ವಿಶೇಷ ಸಹಕಾರಿ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ. ವಿಶೇಷವಾಗಿ ಒಂದು ಸಂತೋಷದ ಸಂಗತಿಯನ್ನು ಕೂಡ ಹಂಚಿಕೊಳ್ಳಲಿಕ್ಕೆ ನಾನು ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಹಕಾರಿ ಯೂನಿಯನ್ 1.5 ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಎಲ್ಲ ನಿರ್ದೇಶಕರನ್ನ ಸೇರಿಸಿಕೊಂಡು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಕೇವಲ ಯೂನಿಯನ್ನ ಸಭೆಯ ಸಮಾರಂಭಗಳನ್ನು ನಡೆಸಿದರೆ ಸಾಲದು, ನೀವು ಅದ್ವಿತೀಯವಾದಂತಹ ಸೇವೆಯನ್ನು ಸಲ್ಲಿಸಿ ಎಲ್ಲ ಸಹಕಾರಿಗಳಿಗೆ ಯಾವುದಾದ್ರೂ ಒಂದು ಕೊಡುಗೆಯನ್ನು ಕೊಡುವಂತಹ ಕೆಲಸ ಕಾರ್ಯಗಳನ್ನ ಮಾಡಬೇಕು ಎನ್ನುವಂಥದ್ದನ್ನ ನಮ್ಮ ಎಲ್ಲ ನಿರ್ದೇಶಕ ಬಂಧುಗಳನ್ನ ನಮ್ಮಲ್ಲಿ ಅವರು ಹೇಳಿದ್ರು. ಲಾಭವನ್ನು ಗಳಿಸಿ ಎಲ್ಲ ಸದಸ್ಯ ಬಂಧುಗಳಿಗೆ ಡಿವಿಡೆಂಡ್ ಅನ್ನು ನೀಡುವಂತಹ ಕೆಲಸ ಕಾರ್ಯಕ್ಕೆ ನಾವು ಹೊರಟಿದ್ದೇವೆ. ನಮ್ಮ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಯೂನಿಯನ್ ಅನ್ನ ಬಲಪಡಿಸತಕ್ಕಂತಹ ಕೆಲಸ ಕಾರ್ಯಕ್ಕೆ ಇಳಿದಿದ್ದೇವೆ. ಎಲ್ಲ ಸಹಕಾರಿಗಳ ಸಹಕಾರದಿಂದ ಇದು ಆಗಿದೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ಈ ಸಂದರ್ಭದಲ್ಲಿ ಸಂತೋಷ ಪಡ್ತಾ ಇದ್ದೇನೆ. ಬಹುಶಃ ಈ ಒಂದು ವಿಶೇಷ ಸಹಕಾರಿ ಸಪ್ತಾಹದ ಉದ್ಘಾಟನೆ ಮತ್ತು ಸಭಾಧ್ಯಕ್ಷತೆಯನ್ನ ನಮ್ಮೆಲ್ಲರ ಸಹಕಾರಿ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಒಬ್ಬ ಬೆಳೆಯುವಂತಹ ಸಂದರ್ಭದಲ್ಲಿ ತಮ್ಮವರನ್ನು ಕೂಡ ಬೆಳೆಸಿಕೊಂಡು ಇಡೀ ಜಿಲ್ಲೆಯ 170 ಕೃಷಿ ಪತ್ತಿನ ಸಹಕಾರಿ ಸಂಘಗಳಿರಬಹುದು, ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿರಬಹುದು, ಎಲ್ಲ ಸಹಕಾರಿಗಳನ್ನ ಎತ್ತಿ ಬೆಳೆಸಿದಂತಹ ಒಬ್ಬ ಧೀಮಂತ ನಾಯಕ. ನಾನು ಕೂಡ ಒಂದು ಬೆಟ್ಟಂಪಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಾಗಿದ್ದೆ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರನ್ನಾಗಿ ಮಾಡಿ ಜಿಲ್ಲಾ ಯೂನಿಯನ್ ಅಧ್ಯಕ್ಷನನ್ನಾಗಿ ನನಗೆ ಅರ್ಹತೆಯನ್ನ ಒದಗಿಸಿದವರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು. ಇಂತಹ ಒಂದು ಸಾವಿರಾರು ಮಂದಿಯನ್ನ ಬೆಳೆಸಿ ಇವತ್ತು ಸಹಕಾರಿ ಕ್ಷೇತ್ರವನ್ನ ಬೆಳೆಸತಕ್ಕಂತಹ ಕೆಲಸ ಕಾರ್ಯವನ್ನ ಮಾಡಿರ್ತಕ್ಕಂಥ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಇವತ್ತಿನ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಸಭಾಧ್ಯಕ್ಷತೆಯನ್ನು ವಹಿಸುವಲ್ಲಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಕ್ಷೇತ್ರದ ಸಂಸದರು ಭಾಗವಹಿಸಬೇಕಿತ್ತು. ಅನಿವಾರ್ಯ ಕಾರ್ಯಕ್ರಮದಿಂದ ಬಾಂಬೆಯಲ್ಲಿದ್ದಾರೆ. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸುತ್ತಾ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡತಕ್ಕಂತಹ ಒಬ್ಬ ವ್ಯಕ್ತಿ ಈ ಕ್ಷೇತ್ರದ ಶಾಸಕರು, ಒಬ್ಬ ನಮ್ಮ ಅಧ್ಯಕ್ಷರ ಅನುಯಾಯಿಯಾಗಿ ತಾವು ವಿಶೇಷವಾದ ವ್ಯಕ್ತಿತ್ವದೊಂದಿಗೆ ನಮ್ಮ ಯಾವುದೇ ಒಂದು ಸಹಕಾರ ರಂಗದ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡು ಬಹುಶಃ ಇವತ್ತು ಪುರ ಭವನದಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ದೀಪವನ್ನು ಬೆಳಗಿಸಿಕೊಂಡು ಅಧ್ಯಕ್ಷರ ಮೇಲಿರತಕ್ಕಂತಹ ಪ್ರೀತಿಯಿಂದ ಆ ಕಾರ್ಯಕ್ರಮವನ್ನು ಬದಿಗೊತ್ತಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ.
ಹಾಗೆ ಸಹಕಾರಿ ಧ್ವಜಾರೋಹಣವನ್ನ ಮಾಡಿರ್ತಕ್ಕಂತಹ ಕ್ಷೇತ್ರದ ಶಾಸಕರಾದ ವೇದವಾಸ್ ಕಾಮತ್ ಅವರಿಗೆ ಸೇರ್ತಕ್ಕಂಥ ಎಲ್ಲ ಸಹಕಾರಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅಧ್ಯಕ್ಷರು ಮಂಗಳೂರು ಹಾಲು ಉತ್ಪಾದಕರ ಸಹಕಾರಿ ಒಕ್ಕೂಟದ ಅಧ್ಯಕ್ಷರು ಹೆಗ್ಡೆ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಸೇರತಕ್ಕಂಥ ಎಲ್ಲ ಸಹಕಾರಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ರಾಜ್ಯ ಸಹಕಾರಿ ಮಂಡಳದ ನಿರ್ದೇಶಕರು, ಉಡುಪಿ ಜಿಲ್ಲಾ ಯೂನಿಯನ್ನ ಅಧ್ಯಕ್ಷರು ಜಯಕರ್ ಶೆಟ್ಟಿ ಇಂದ್ರಾಲಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಸೇರತಕ್ಕಂಥ ಎಲ್ಲ ಸಹಕಾರಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಎಚ್.ಎನ್. ರಮೇಶ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮಹಾಮಂಡಳದ ನಿರ್ದೇಶಕರು, ಹಾಲು ಉತ್ಪಾದಕರ ಒಕ್ಕೂಟದ ರಾಜ್ಯ ನಿರ್ದೇಶಕರಂತಹ ದೇವಪ್ರಸಾದ್ ಶೆಟ್ಟರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮಾರ್ಗದರ್ಶಕರು ಆಗಿರತಕ್ಕಂತಹ ವಿನಯ್ ಕುಮಾರ್ ಸೂರಿಂಜೆ ಅವರು ವೇದಿಕೆಯಲ್ಲಿ ಉಪಸ್ಥಿತರು. ಬ್ಯಾಂಕಿನ MD ಅವರಾದ ಗೋಪಾಲಕೃಷ್ಣ ಭಟ್ರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಬ್ಯಾಂಕಿನ ಎಲ್ಲ ನಿರ್ದೇಶಕರುಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಪೂರಕವಾಗಿ ಸ್ವಾಗತಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಮಾತುಗಳಿಗೆ ವಿರಾಮ. ಶ್ರೀ ವೇದವಾಸ್ ಡಿ ಕಾಮತ್ ರವರು ಮಾನ್ಯ ಶಾಸಕರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಗೌರವಾನ್ವಿತರನ್ನ ವಿನಯ್ ಕುಮಾರ್ ಸೂರಿಂಜೆಯವರು ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ರವಿರಾಜ್ ಹೆಗ್ಡೆ ಇವರನ್ನ ನಮ್ಮ ಬ್ಯಾಂಕಿನ CEO ಆಗಿರುವಂಥ ಗೋಪಾಲಕೃಷ್ಣ ಭಟ್ಟಿಯವರು ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳಬೇಕು. ಇನ್ನೋರ್ವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಜಯಕರ್ ಶೆಟ್ಟಿ ಬಿ ಇಂದ್ರಾಡಿ ಇವರನ್ನ ನೀಲಯ್ಯ ಅಗರಿ ಉಪಾಧ್ಯಕ್ಷರು ಸಹಕಾರಿ ಯೂನಿಯನ್. ಹಾಗೆಯೇ ಇನ್ನೂರು ಮುಖ್ಯ ಅತಿಥಿಗಳು ಗೌರವಾನ್ವಿತ ಶ್ರೀ H.N. ರಮೇಶ್ ಸಹಕಾರ ಸಂಘಗಳ ಉಪನಿಬಂಧಕರು ಇವರನ್ನ SP ಹಿರೇಮಠ ಸಹಕಾರಿ ಯೂನಿಯನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನ ಮಗದೊಮ್ಮೆ ಸ್ವಾಗತಿಸಿಕೊಳ್ಳುತ್ತಾ ಎಲ್ಲ ಸಹಕಾರಿ ಬಂಧುಗಳನ್ನು ಕೂಡ ಮತ್ತೊಮ್ಮೆ ಸ್ವಾಗತಿಸಿಕೊಳ್ಳುತ್ತಾ ಪತ್ರಿಕಾ ಮಾಧ್ಯಮದ ಬಂಧುಗಳನ್ನು ಕೂಡ ಸ್ವಾಗತಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಮುಂದಕ್ಕೆ ವೇದಿಕೆಯಲ್ಲಿರುವ ಗೌರವಾನ್ವಿತ ನಿರ್ದೇಶಕರಿಗೆ ಸಹಕಾರಿ ಶಾಲನ್ನ ಉಳಿಸುವ ಮೂಲಕ ಗೌರವಪೂರ್ವಕವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ರಾಜ್ಯ ಸಹಕಾರ ಮಹಾಮಂಡಳಿ ಬೆಂಗಳೂರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು, ಸಹಕಾರ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕೇಂದ್ರದ ಸಹಕಾರ ಸಚಿವಾಲಯ ಸ್ಥಾಪನೆಯಾಗಿ 5 ವರ್ಷಗಳ ಪೂರ್ಣಗೊಳಿಸಿರುವಂತಹ ವಿಶೇಷವಾದಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಸಹಕಾರ ಸಪ್ತಾಹದ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಂಡವರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಅಭೂತಪೂರ್ವವಾದಂಥ ಸಾಧನೆ ಕೊಡುಗೆಯನ್ನು ಕೊಟ್ಟು
ಇವತ್ತಿನ ಈ ಒಂದು ವಿಶೇಷವಾದಂಥ ಸಪ್ತಾಹವನ್ನು ಉದ್ಘಾಟನೆ ಮಾಡಿದಂಥ ಗೌರವಾನ್ವಿತ ಸನ್ಮಾನ್ಯ ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರೇ, ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರು, ಆತ್ಮೀಯರಾಗಿರುವಂಥ ಗೌರವಾನ್ವಿತ ಶ್ರೀ ರವಿರಾಜ್ ಹೆಗಡೆ ಅವರೇ, ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳದ ನಿರ್ದೇಶಕರು, ಆತ್ಮೀಯರಾಗಿರುವಂಥ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರೇ, ಸಹಕಾರಿ ಸಂಘಗಳ ಉಪನಿಬಂಧಕರಾಗಿರುವಂಥ ಗೌರವಾನ್ವಿತ ಎಚ್.ಎನ್. ರಮೇಶ್ ಅವರೇ, ಅದೇ ರೀತಿ ಹಿರಿಯರಾಗಿ ಆತ್ಮೀಯರಾಗಿರುವಂಥ ನಿರ್ದೇಶಕರಾಗಿರುವಂಥ ದೇವಿ ಪ್ರಸಾದ್ ಶೆಟ್ಟಿ ಅವರೇ, ಉಪಾಧ್ಯಕ್ಷರಾಗಿರುವಂಥ ವಿನಯ್ ಕುಮಾರ್ ಸೂರಿಂಜೆ ಅವರೇ, ಆದರಣೀಯ ಆತ್ಮೀಯರಾಗಿರುವಂಥ ಶಶಿಕುಮಾರ್ ರೈ ಬಾಲುಟ್ಟೆ ಅವರೇ, ಅದೇ ರೀತಿ ಮುಖ್ಯ ನಿರ್ವಹಣಾಧಿಕಾರಿಯಾಗಿರುವಂಥ ಗೌರವಾನ್ವಿತ ಗೋಪಾಲಕೃಷ್ಣ ಭಟ್ರೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ಎಸ್.ವಿ. ಹಿರೇಮಠ್ ಅವರೇ, ಹಿರಿಯರಾಗಿರುವಂಥ ನಿರ್ದೇಶಕರು ಭಾಸ್ಕರ್ ಕೋಟ್ಯಾನ್ ಅವರೇ, ಜಯರಾಜ್ ಬಿ ರೈ ಅವರೇ, ಅದೇ ರೀತಿ ಜಯರಾಮ್ ರೈಗಳೇ, ಮೋನಪ್ಪ ಶೆಟ್ರೆ, ವಾದಿರಾಜ್ ಶೆಟ್ರೆ, ಕುಶಲಪ್ಪ ಗೌಡ್ರೆ, ಅಶೋಕ್ ಶೆಟ್ರೆ, ರವೀಂದ್ರ ಕಂಬಳಿ ಅವರೇ, ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತ ಹಿರಿಯರೇ, ಮಾಜಿ ಶಾಸಕರು ಆದರಣೀಯರಾಗಿರುವಂಥ ಪದ್ಮನಾಭ್ ಕೊಟ್ಟಾರಿ ಅವರೇ, ಸೇರಿರುವಂಥ ಬೇರೆ ಬೇರೆ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಕೊಡುಗೆ ಕೊಟ್ಟಂಥ ಸಹಕಾರಿ ನಿಯಮಿತದ ಅಧ್ಯಕ್ಷರುಗಳೇ, ಬ್ಯಾಂಕಿನ ಸಿಬ್ಬಂದಿ ವರ್ಗದವರೇ, ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತ ಹಿರಿಯ ಕಿರಿಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಪ್ರಪ್ರಥಮವಾಗಿ ಕೇಂದ್ರದಲ್ಲಿ ಸಚಿವಾಲಯವಾಗಿ 5 ವರ್ಷ ಆದಂಥ ಈ ಒಂದು ಶುಭ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಬಹಳ ವಿಶೇಷವಾದಂಥ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡಬೇಕು, ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನ ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆಯ ನೇತೃತ್ವ ಮತ್ತು ಕಾರಣೀಕರ್ತರಾಗಿರುವಂಥ ಗೌರವಾನ್ವಿತ ರಾಜೇಂದ್ರ ಕುಮಾರ್ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು, ಶುಭಾಶಯವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಅವರ ನೇತೃತ್ವದಲ್ಲಿ ಇನ್ನಷ್ಟು ಸಂಸ್ಥೆ ಬೆಳಗಲಿ, ಇನ್ನಷ್ಟು ಸಾಧನೆಯನ್ನು ಮಾಡಲಿ, ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪನ್ನು ಎದ್ದುಕೊಂಡು ಕಳೆದ ಹಲವು ದಶಕಗಳಿಂದ ಅವರು ಮಾಡುವಂಥ ಕೊಡುಗೆ ಕೆಲಸ ಕಾರ್ಯಗಳು ಇಡೀ ರಾಜ್ಯದಲ್ಲೇ ಒಂದು ಬಹಳ ಅತ್ಯುತ್ತಮವಾದಂಥ ಕೊಡುಗೆಯನ್ನು ಅವರು ಕೊಡ್ತಾ ಇರುವಂಥದ್ದನ್ನು ಸರ್ಕಾರ ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಮುಕ್ತ ಕಂಠದಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಸಹಕಾರದ ಮುಖ್ಯವಾದಂಥ ಧ್ಯೇಯ ಏನು ಅಂತ ಕೇಳಿದ್ರೆ ಸಹಕಾರದಿಂದ ಸಮೃದ್ಧಿ. ಇವತ್ತು ಸಹಕಾರದ ಮುಖಾಂತರ ಸಮೃದ್ಧಿಯನ್ನು ಕಾಣಬೇಕು, ಪ್ರತಿ ಮನೆಗಳಲ್ಲಿ ದೀಪ ಬೆಳಗಬೇಕು ಅಂತ ಹೇಳುವಂಥ ಚಿಂತನೆಯೊಂದಿಗೆ ಸಹಕಾರ ಕ್ಷೇತ್ರ ವರ್ಷದಿಂದ ವರ್ಷಕ್ಕೆ ಹಲವು ಬದಲಾವಣೆಗೊಂದಿಗೆ ಬಹಳ ಯಶಸ್ವಿಯಾಗಿ ಕೊಡುಗೆಯನ್ನು ಕೊಡ್ತಾ ಇದೆ. ಇವತ್ತು ಭಾರತೀಯರ ಜೀವನ ಪದ್ಧತಿಯೇ ಸಹಕಾರಿ ಕ್ಷೇತ್ರದ ಬಹಳ ವಿಶೇಷವಾದಂಥ ಚಿಂತನೆ ವ್ಯವಸ್ಥೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಸಹಕಾರಿ ಚಳವಳಿಯ ಮುಖಾಂತರ ಸ್ವತಂತ್ರದ ನಂತರದ ದಿನಗಳಲ್ಲಿ ಆಡಿದಂಥ ಬದಲಾವಣೆಗಳು, ಆದಂಥ ಕೆಲಸ ಕಾರ್ಯಗಳು, ಇವತ್ತು ಬಹಳ ಅಭೂತಪೂರ್ವವಾದಂಥ ಕೊಡುಗೆಗಳು ಇವತ್ತು ನಾವು ಕಾಣ್ತಾ ಇದ್ದೇವೆ. ಸಹಕಾರ ವ್ಯವಸ್ಥಿತವಾಗಿ ಸಹಕಾರ ಕ್ಷೇತ್ರದಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿ, ದೇಶದ ಸಮೃದ್ಧಿಗೆ ವಿಶೇಷವಾದಂಥ ಒಂದು ಧ್ಯೇಯವಾದಂಥ ಮಂತ್ರವನ್ನು ಇಟ್ಟುಕೊಂಡು ಇವತ್ತು ಕೆಲಸ ಕಾರ್ಯಗಳು ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅವರ ಮುಂದಿನ ಭಾರತದ ಕನಸು ವಿಕಸಿತ ಭಾರತ ಅಂತ ಹೇಳುವಂಥ ಒಂದು ಉದ್ದೇಶ, ಭಾರತಕ್ಕೆ ಸ್ವತಂತ್ರ ಬಂದಂಥ 100 ವರ್ಷದ ಸಂದರ್ಭದಲ್ಲಿ 2047ರ ಹೊತ್ತಿಗೆ ಸಮೃದ್ಧಭರಿತವಾದಂಥ ಭಾರತ, ಶಕ್ತಿಶಾಲಿಯಾದಂಥ ಭಾರತ, ಬಹಳ ದೊಡ್ಡ ರೀತಿಯಲ್ಲಿ ಯುವತಿಯರು ಯಶಸ್ವಿಯಾದಂಥ ಜೀವನವನ್ನು ನಡೆಸುವಂಥ ಸುಂದರದ ಭಾರತದ ಕನಸಿನ, ವಿಕಸಿತ ಭಾರತದ ಕನಸನ್ನು ಕಾಣಲಿಕ್ಕೆ ಈ ಒಂದು ಸಹಕಾರಿ ಕ್ಷೇತ್ರದ ಹೊಸದಾದಂಥ ಸಹಕಾರಿ ಸಚಿವಾಲಯ ಬಹಳ ಯಶಸ್ವಿಯಾದಂಥ ಕೊಡುಗೆಯನ್ನು ಕೊಡ್ತಾ ಇದೆ. ಇವತ್ತು ರಾಷ್ಟ್ರೀಯ ಸಹಕಾರಿ
ದತ್ತ ಸಂಚಯ NCD ಪ್ರಕಾರ ಕರ್ನಾಟಕದಲ್ಲಿ ಒಟ್ಟು 46,798 ಸಹಕಾರಿ ಸಂಘಗಳಿದ್ದು 2.38 ಕೋಟಿ ಸದಸ್ಯರಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇದರ ಉದ್ದೇಶ ಇನ್ನಷ್ಟು ಪ್ರತಿ ಗ್ರಾಮಗಳಲ್ಲಿ ಸಹಕಾರಿ ಕ್ಷೇತ್ರ ಯಶಸ್ವಿಯಾಗಿ ಅನುಷ್ಠಾನ ಆಗಬೇಕು, ಸೇವೆ ಎಂಬ ಕೊಡುಗೆಯನ್ನು ಕೊಡಬೇಕು, ಅದನ್ನು ಗ್ರಾಮದಲ್ಲಿ ವಿಸ್ತರಿಕೆ ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಮ್ಮ ಜಿಲ್ಲೆಯಲ್ಲಂತೂ ಬಹಳ ದೊಡ್ಡ ರೀತಿಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಕೆಲಸ ಕಾರ್ಯಗಳಾಗ್ತಾ ಇದೆ. ಒಟ್ಟಾರೆ ಸಹಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ಬ್ಯಾಂಕ್ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅದನ್ನು ನಡೆಸಬೇಕು, ಆದರೂ ಕೂಡ ಬಹಳ ದೊಡ್ಡ ರೀತಿಯ ಜವಾಬ್ದಾರಿ ಚಾಲೆಂಜಸ್ ಕೂಡ ಇದೆ. ನಾವು ಕೊಡುವಂಥ ಸಾಲಗಳು, ಅದನ್ನು ಮರಳಿ ಪಡಿಬೇಕಾದಂಥ ಜವಾಬ್ದಾರಿ, ಕೊನೆಯದಾಗಿ NPA ಇಲ್ಲದೆ ಅದರಲ್ಲಿ ಕೂಡ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ ಕೊಡುವಂಥ ವಿಚಾರ, ಇದನ್ನೆಲ್ಲವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕಾದಂಥ ಜವಾಬ್ದಾರಿಯಲ್ಲಿ ಸಹಕಾರಿ ಕ್ಷೇತ್ರಗಳು ಬಹಳ ದೊಡ್ಡ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೊಡುಗೆಯನ್ನು ಕೊಡ್ತಾ ಇದೆ. ನಾವು ಬೇರೆ ಬೇರೆ ಕಡೆಗಳಲ್ಲಿ ನೋಡಿದಾಗ ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರಗಳು ಬೇರೆ ಜಿಲ್ಲೆಗಳ ಸಹಕಾರಿ ಕ್ಷೇತ್ರಗಳನ್ನು ಹೋಲಿಕೆ ಮಾಡಿದೆ. ಅಭೂತಪೂರ್ವವಾದಂಥ ಕೊಡುಗೆ, ಅದರಲ್ಲಿ ಕೂಡ ಮುಖ್ಯವಾಗಿ ಮಹಿಳೆಯರಿಗೆ ಸಬಲೀಕರಣ ಮಾಡಬೇಕು, ಮಹಿಳೆಯರಿಗೆ ಮುಖ್ಯವಾಹಿನಿಗೆ ತರಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಮಾಡ್ತಾ ಇದೆ. ನಾನು ಈ ಹಿಂದೆ ಸಹಕಾರಿ ಕ್ಷೇತ್ರದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕರಾವಳಿ ಮೈದಾನದಲ್ಲಿ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಮಹಿಳೆಯರನ್ನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶಗಳು ಸಿಕ್ಕಿದೆ. ಹಾಗಾಗಿ ಕೆಲವೊಂದು ಕಡೆ ಮಹಿಳೆಯರ ಚಿಂತನೆ, ಆ ಉಳಿಸುವಂಥ ಮಾನಸಿಕತೆ, ಅದನ್ನು ಬೆಳೆಸುವಂಥ ಮಾನಸಿಕತೆ ಪುರುಷರಕ್ಕಿಂತ ಸ್ವಲ್ಪ ಜಾಸ್ತಿಯ ಮಹಿಳೆಯರಿಗಿದೆ ಅಂತ ಹೇಳೋದು ಭಾರತೀಯದಲ್ಲಿ ಕಂಡಂಥ ಒಂದು ಒಟ್ಟು ವ್ಯವಸ್ಥೆ. ಹಾಗಾಗಿ ಅದನ್ನು ಮಹಿಳೆಯರು ಈ ಹಿಂದೆ ಉಳಿಸುವಂಥ ಪದ್ಧತಿಗಳನ್ನು ಬೆಳೆಸ್ಕೊಂಡಂಥದ್ದು, ಅದರಲ್ಲಿ ಮಹಿಳೆಯರು ಇನ್ನಷ್ಟು ತೊಡಗಿಸ್ಕೊಳ್ಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇವತ್ತು ವಿಶೇಷವಾದಂಥ ಸಚಿವಾಲಯ, ಅದರಲ್ಲಿ ಕೂಡ ಸಹಕಾರಿ ಸಂಸ್ಥೆಗಳ ಮಾಹಿತಿಗಳನ್ನು ಕೂಡ ಒಂದೇ ವೇದಿಕೆ ಮುಖಾಂತರ ಎಲ್ಲ ರೀತಿಯ ಸೌಕರ್ಯಗಳು, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮನೆಗಳಿಗೆ ಮುಟ್ಟಿಸಬೇಕು, ಮನಸ್ಸುಗಳಲ್ಲಿ ಮುಟ್ಟಿಸಬೇಕು ಅಂತ ದೃಷ್ಟಿಯಲ್ಲಿ ಇವತ್ತು ಬಹಳ ವಿನೂತನವಾದಂಥ ಕಾರ್ಯ. ಇವತ್ತು ಬ್ಯಾಂಕನ್ನು ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಸಹಕಾರಿ ಬ್ಯಾಂಕ್ ಮನೆಗಳಲ್ಲಿ ಗ್ರಾಮಗಳಲ್ಲಿ ಮೊಬೈಲ್ ಬ್ಯಾಂಕಿಂಗನ್ನು ಕೂಡ ಪ್ರಾರಂಭ ಮಾಡಿದೆ. ಹಾಗಾಗಿ ಯಾರಿಗೆ ಬ್ಯಾಂಕಿಗೆ ಬರಲಿಕ್ಕಾಗಲ್ಲ ಅವರು ಅಲ್ಲೇ ಅವರ ವ್ಯವಹಾರಗಳನ್ನು ಕೂಡ ಮಾಡಿಸುವಂಥ ಮಟ್ಟಕ್ಕೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಬಹಳ ಅಮೂಲಾಗ್ರವಾದಂಥ ಬದಲಾವಣೆಗಳು ಆಗ್ತಾ ಇದೆ. ಹಾಗಾಗಿ ಇವತ್ತು ರೈತರು, ಹಾಲು, ಮೀನುಗಾರಿಕೆ, ಮಹಿಳಾ ಸಹಕಾರ ಸಂಘ ಇದನ್ನು ಇನ್ನಷ್ಟು ಉತ್ತೇಜನ ನೀಡುವಂಥ ದೃಷ್ಟಿಯಲ್ಲಿ ಈ ಸಚಿವಾಲಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಕಳೆದ ನವೆಂಬರ್ ಹೊತ್ತಿಗೆ ದೇಶಾದ್ಯಂತ ಸಹಕಾರಿ ಸಂಸ್ಥೆಗಳ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ NCDC ಒಟ್ಟಾರೆಯಾಗಿ 4,67,455.66 ಕೋಟಿ ರೂಪಾಯಿಗಳನ್ನು ಇಡೀ ದೇಶದಲ್ಲಿ ಬಿಡುಗಡೆ ಮಾಡಿದೆ. ಅದರಲ್ಲಿ 4,164 ಕೋಟಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸಹಕಾರದ ವ್ಯವಸ್ಥೆಯಿಂದ ನಮ್ಮ ರಾಜ್ಯಕ್ಕೆ ದೊರಕಿದ್ದು, ಅದರಲ್ಲಿ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ಬಹಳ ವಿಶೇಷವಾದಂಥ ಮೈಲಿಗಲ್ಲು ಮಾನ್ಯ ಅಮಿತ್ ಶಾಜಿ ಅವರ ನೇತೃತ್ವದಲ್ಲಿ ಸಹಕಾರ ಕ್ಷೇತ್ರ ಕೊಡ್ತಾ ಇದೆ ಅಂತೇಳಿ ನಾನು ಒಟ್ಟಾರೆಯಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೆಲ್ಲವೂ ಯಶಸ್ವಿಯಾಗಿ ಅನುಷ್ಠಾನ ಆಗಬೇಕು ಅಂತ ಹೇಳಿದ್ರೆ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದ ಸಹಕಾರಿ ಕ್ಷೇತ್ರ, ನನಗಂತೂ ಬಹಳ ಖುಷಿ, ಭಾಳ ಸಂತೋಷ, ಭಾಳ ಹೆಮ್ಮೆ ಏನು ಅಂತ ಕೇಳಿದರೆ ಇಡೀ ಕರ್ನಾಟಕದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಅಮೂಲಾಗ್ರವಾದಂಥ ಬದಲಾವಣೆ ಕೊಡುಗೆ ಕೊಟ್ಟಂಥ 3 ಕ್ಷೇತ್ರಗಳು ಕೂಡ ಮಂಗಳೂರಿನಲ್ಲೇ ಇರುವಂಥದ್ದು. ಅದರಲ್ಲಿ ಒಂದು HDFC ಬ್ಯಾಂಕ್ ಇರ್ಬೋದು, ಒಂದು ರವಿರಾಜ ಹೆಗಡೆ ಅವರ KMF ಇರ್ಬೋದು, ಇನ್ನೊಂದು ಕ್ಯಾಂಪ್ಕೋ ಇರ್ಬೋದು. ಅದು 3 ಕೂಡ ನನ್ನದೇ ಮಂಗಳೂರಿನಲ್ಲಿ ಇದೆ ಅಂತ ಹೇಳುವಂಥ ಖುಷಿ ಇದೆ ದೇವಣ್ಣ. ಹಾಗಾಗಿ ಆ ಖುಷಿ ಇನ್ನಷ್ಟು ವಿಸ್ತರಿಸುವಂಥ ದೃಷ್ಟಿಯಲ್ಲಿ, ಇನ್ನಷ್ಟು ಕೆಲಸ ಕಾರ್ಯಗಳಾಗುವಂಥ ದೃಷ್ಟಿಯಲ್ಲಿ, ಅದರಲ್ಲಿ ಬದಲಾವಣೆ ಆಗುವಂಥ ದೃಷ್ಟಿಯಲ್ಲಿ ಪೂರ್ಣ ಪ್ರಮಾಣದ ಕೆಲಸ ಕಾರ್ಯಗಳಾಗಲಿ, ಕೇಂದ್ರ ಸಚಿವಾಲಯ ಕೂಡ ಮತ್ತು ರಾಜ್ಯ ಸರ್ಕಾರ ಕೂಡ ಪೂರ್ಣ ರೀತಿಯ ಸಹಕಾರಗಳನ್ನು ಕೊಡಲಿ, ಇನ್ನಷ್ಟು ಯಶಸ್ವಿಯಾಗಲಿ. ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಸಹಕಾರಿ ಕ್ಷೇತ್ರ ಇನ್ನಷ್ಟು ಬದಲಾವಣೆ ಯಶಸ್ಸನ್ನು ಕಾಣಲಿ. ಒಟ್ಟಾರೆ ಅಭಿವೃದ್ಧಿ, ಪ್ರತಿಯೊಂದು ವ್ಯಕ್ತಿಗಳು ಆರ್ಥಿಕವಾಗಿ ಅಲ್ಲಿಯ GDP ಮತ್ತು 2ನೇ ಸ್ಥಾನದಲ್ಲಿರುವಂಥ ಮಂಗಳೂರಿನ GDPಯ ವ್ಯತ್ಯಾಸಗಳು ನೋಡಿದರೆ ಅಂತರ ಬಹಳ ದೊಡ್ಡದಿದೆ.
ಆ ಅಂತರವನ್ನು ಸರಿಮಾಡಿಸುವಂಥ ದೃಷ್ಟಿಯಲ್ಲಿ ಮತ್ತು ಬೇರೆ ನಮ್ಮ ಕಲಬುರಗಿ, ಬೀದರ್ ಇದೆಲ್ಲ ಇನ್ನೂ ತುಂಬ ಹಿಂದುಗಡೆ ಇದೆ. ಹಾಗಾಗಿ GDP-ಯನ್ನು ಆಂತರಿಕವಾಗಿ ಆರ್ಥಿಕವಾಗಿ ಬೆಳೆಸುವಂಥ ದೃಷ್ಟಿಯಲ್ಲಿ ಸಹಕಾರಿ ಕ್ಷೇತ್ರದ ಕೊಡುಗೆ ಭಾಳ ದೊಡ್ಡದಿದೆ. ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರದ ಕೊಡುಗೆ ಭಾಳ ದೊಡ್ಡದಿದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ನನಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ವೇದವ್ಯಾಸ ಕಾಮತ್ರ ಇರು ಬರೋಡೆ ಅಂತೇಳಿ ಪಾಪ ಅಧ್ಯಕ್ಷರು ನನಗೆ ಹೇಳಿದ್ದಾರೆ. ಅದರ ನಂತರ ಒಂದು 10 ಹಲವು ಕಾರ್ಯಗಳು ನಮ್ಮ ಆತ್ಮೀಯರಂಥ ಗೋಪಾಲಕೃಷ್ಣ ಭಟ್ರು ಕೂಡ ಮಾಡಿದ್ದಾರೆ. ಹಾಗಾಗಿ ಅವರಿಗೆಲ್ಲರಿಗೂ ನಾನು ವಿಶೇಷವಾಗಿ ಮತ್ತು ಎಲ್ಲ ನಿರ್ದೇಶಕ ಮಂಡಳಿಯವರು ಇದೇ ರೀತಿಯ ಸಹಕಾರಗಳೊಂದಿಗೆ ಯಶಸ್ವಿಯಾಗಿ ಈ ಬ್ಯಾಂಕ್, ಈ ಸಹಕಾರಿ ಕ್ಷೇತ್ರ ಬೆಳಗಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಶುಭವನ್ನು ಕೋರ್ತೇನೆ. ಧನ್ಯವಾದಗಳು. ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ಮಂಗಳೂರು ಇದರ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ರವಿರಾಜ್ ಹೆಗ್ಡೆಯವರು ಕಾರ್ಯಕ್ರಮದ ಕುರಿತಾಗಿ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕೇಂದ್ರ ಸರ್ಕಾರದ ಸಚಿವಾಲಯವು ಪ್ರಾರಂಭ ಆಗಿ ಈ ವರ್ಷಕ್ಕೆ 5 ವರ್ಷ ತುಂಬುತ್ತೆ. ಸಚಿವಾಲಯ ಅಂತ ಹೇಳಿದೆ, ಸಹಕಾರ ಇಲಾಖೆ ಪ್ರಾರಂಭ ಆಗಿ. ಆದ್ದರಿಂದ ಇದೊಂದು ವಿಶೇಷವಾಗಿ ಈ ವರ್ಷ ಸಹಕಾರದಿಂದ ಸಮೃದ್ಧಿ ಅಂತ ಹೇಳುವಂತಹ ಒಂದು ಧ್ಯೇಯ ವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಬಹುಶಃ ನಮ್ಮ ಈ ಜಿಲ್ಲೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ನಡೆಯುವಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹವರು ಬಹುಶಃ ಈ ಸಹಕಾರಿ ಕ್ಷೇತ್ರದಲ್ಲಿ ಅದ್ವಿತೀಯ ನಾಯಕರು. ನನ್ನನ್ನು ಸೇರಿಕೊಂಡು ಸಾಕಷ್ಟು ಸಹಕಾರಿಗಳಿಗೆ ಬಹುಶಃ ಇವತ್ತು ಶಕ್ತಿಯನ್ನು ನೀಡಿ, ಅದಲ್ಲದೆ ಈ ಕ್ಷೇತ್ರದಲ್ಲಿ ಒಂದಷ್ಟು ಸಾಧನೆಯನ್ನು ಮಾಡಲಿಕ್ಕೆ ನಮಗೆ ಪೂರಕವಾಗಿ ನಮಗೆ ಶಕ್ತಿ ನೀಡಿದಂತಹ, ಮಾರ್ಗದರ್ಶನ ನೀಡಿದಂತಹ, ಹಾಗೆ ಈ ಕಾರ್ಯಕ್ರಮವನ್ನು ಕೂಡ, ಈ ಕಾರ್ಯಕ್ರಮವಲ್ಲ, ಸಹಕಾರಿ ಕ್ಷೇತ್ರದ ಯಾವುದೇ ಕಾರ್ಯಕ್ರಮ ಆಗಲಿ ಬಹುಶಃ ಅದನ್ನು ಬಹಳ ಒಂದು ವ್ಯವಸ್ಥಿತವಾಗಿ ಅದ್ವಿತೀಯವಾಗಿ ಮಾಡುವಂತಹ ಚಕ್ಯತೆಯನ್ನು ಹೊಂದಿರುವಂತಹ ನಮ್ಮ ಅಧ್ಯಕ್ಷರು ಬಹುಶಃ ಈ ವರ್ಷದ ನಮ್ಮ ಹಾಲು ಒಕ್ಕೂಟದ ಒಂದು ಚುನಾವಣೆ ಸಂದರ್ಭದಲ್ಲಿ ಕೂಡ ಬಹುಶಃ ಇವತ್ತಿನ ಈ ಒಂದು ಫಲಿತಾಂಶಕ್ಕೆ ಬಹಳ ದೊಡ್ಡ ಕಾರಣೀಭೂತರಾಗಿ ಮಾರ್ಗದರ್ಶನ ನೀಡಿದಂಥ ಸನ್ಮಾನ್ಯ ಶ್ರೀ MN ರಾಜೇಂದ್ರ ಕುಮಾರ್ ಅವರೇ, ಹಾಗೆ ಈಗ ತಾನೇ ಸಹಕಾರಿ ಕ್ಷೇತ್ರದ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಭಾಷಣ ಮಾಡಿ, ಹಾಗೆ ಬಹುಶಃ ಈ ಸಹಕಾರಿ ಕ್ಷೇತ್ರದ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಸಕ್ರಿಯರಾಗಿ ಭಾಗವಹಿಸುತ್ತಿರುವಂತಹ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂತಹ ಸನ್ಮಾನ್ಯ ಶ್ರೀ ವೇದವ್ಯಾಸ ಕಾಮತ್ರವರೇ, ಹಾಗೆ ವೇದಿಕೆ ಮೇಲೆ ಉಪಸ್ಥಿರತಕ್ಕಂತಹ ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳಿ ಇದರ ನಿರ್ದೇಶಕರು, ಉಡುಪಿ ಜಿಲ್ಲಾ ಸಹಕಾರಿನ ಅಧ್ಯಕ್ಷರು ಆದಂತಹ ಜಯಕರ್ ಶೆಟ್ಟಿ ಇಂದ್ರಾಳಿಯವರೇ, ಹಾಗೆ ಈ ಒಂದು ಸಹಕಾರಿ ಇಲಾಖೆಯ ಉಪ ನಿಬಂಧಕರಾದಂತಹ HN ರಮೇಶ್ ರವರೇ, ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಮೂಡಿ ಬರಲಿಕ್ಕೆ ಕಾರಣೀಭೂತರಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನಿನ ಅಧ್ಯಕ್ಷರಾದಂತಹ ಆತ್ಮೀಯರಾದಂತಹ ಶಶಿಕುಮಾರ್ ರೈ ಬಾಲ್ಯೋಟೂರವರೇ, ಹಾಗೆ ನಮ್ಮ ವೇದಿಕೆ ಮೇಲೆ ಉಪಸ್ಥಿತಕ್ಕಂತಹ ಕರ್ನಾಟಕ ಮಹಾಮಂಡಳಿ ಇದರ ನಿರ್ದೇಶಕರು, ವಿವಿಧ ಸಹಕಾರಿ ಜಿಲ್ಲಾ ಸಹಕಾರಿ ಬ್ಯಾಂಕು, ಕರ್ನಾಟಕ ನಮ್ಮ ಹಾಲು ಉತ್ಪಾದಕರ ಒಕ್ಕೂಟ ಇದರಲ್ಲೆಲ್ಲ ನಿರ್ದೇಶಕರಾಗಿರುವಂತಹ ಶ್ರೀಯುತ ದೇವಪ್ರಸಾದ್ ಶೆಟ್ಟಿಯವರೇ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ DC ಬ್ಯಾಂಕಿನ ಗೌರವಾನ್ವಿತ ನಿರ್ದೇಶಕರೇ, ಸಹಕಾರಿ ಯೂನಿಯನ್ನ ನಿರ್ದೇಶಕರೇ, ಹಾಗೆ ಎಲ್ಲ ಸಹಕಾರಿ ಬಂಧುಗಳೇ, ಬಂದಂತಹ ನಮ್ಮ ಎಲ್ಲ ಹಿರಿಯ ಕಿರಿಯ ಸಹಕಾರಿ ಮಿತ್ರರೇ, ಪತ್ರಿಕಾ ಪ್ರತಿನಿಧಿಗಳೇ, ವಿಶೇಷವಾಗಿ ಬಹುಶಃ ನಮ್ಮ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಂದ ಸಾಕಷ್ಟು ಸದಸ್ಯರು ಬಹುಶಃ ಇಲ್ಲಿ ಬಂದಿದ್ದಾರೆ. ಭಾಳ ದೂರದಿಂದ ಸುಳ್ಯ, ಬೆಳ್ತಂಗಡಿ, ಮೂಡಬಿದ್ರೆ ಬದಿಯಿಂದ ಬಂದಿದ್ದಾರೆ.
ಅವರೆಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಪುನರಪಿ ಸ್ವಾಗತವನ್ನು ಬಯಸುತ್ತಾ ಸಹಕಾರ ಮಹಾಮಂಡಲ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಯೂನಿಯನ್ ಮತ್ತು ಸಹಕಾರ ಇಲಾಖೆ ಎಲ್ಲ ಸಂಸ್ಥೆಗಳ ಆಶ್ರಯದಲ್ಲಿ ಇವತ್ತು ವಿಶೇಷ ಸಹಕಾರ ಸಪ್ತಾಹ 2026ರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವುದರೊಂದಿಗೆ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಿದ ಹಿರಿಯರು, ನನ್ನ ಮಾರ್ಗದರ್ಶಕರು, ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಕ್ರಾಂತಿಯನ್ನು ಮಾಡಿದ ಅನೇಕ ಬದಲಾವಣೆಗಳನ್ನು ಇವತ್ತಿನ ಕಾಲಸ್ಥಿತಿಗೆ ಸರಿಯಾಗಿ ಕರ್ನಾಟಕ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಬೆಳೆದಷ್ಟು ರಾಜ್ಯದ ಯಾವ ಜಿಲ್ಲೆಗಳಲ್ಲಿ ಬೆಳೆಯುತ್ತೆ. ಅಂತ ಬೆಳವಣಿಗೆಗೆ ಕಾರಣಕರ್ತರು, ಗೌರವಾನ್ವಿತರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವಿಭಾಗದ ಜನಪ್ರಿಯ ಶಾಸಕರು, ಸಹಕಾರಿಗಳು, ಗೌರವಾನ್ವಿತರಾದ ವೇದವಾಸ ಕಾಮತ್ರವರೇ, ಈ ಕಾರ್ಯಕ್ರಮವನ್ನು ಜೋಡಣೆ ಮಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು, ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ಗೌರವಾನ್ವಿತರಾದ ಶಶಿಕುಮಾರ್ ಬಳ್ಳಟ್ ಅವರೇ, ಈಗಾಗಲೇ ಸಹಕಾರಿಗಳ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳಿದ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರು, ಗೌರವಾನ್ವಿತರಾದ ರವಿರಾಜ್ ಹೆಗ್ಡೆ ಅವರೇ, ಇನ್ನೋರ್ವರು ಮುಖ್ಯ ಅತಿಥಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕರು, ಕೆಎಂಎಫ್ನ ನಿರ್ದೇಶಕರು, ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರಾದ ಐಕಳಬಾವ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರೇ, ಕೇಂದ್ರ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರು, ಗೌರವಾನ್ವಿತರಾದ ವಿನಯ್ ಕುಮಾರ್ ಸೋರಂಜಿ ಅವರೇ, ನಮ್ಮ ಸಹಕಾರ ಸಂಘದ ಉಪನಿಬಂಧಕರಾದ ರಮೇಶ್ ಅವರೇ, ಸಹಾಯಕ ನಿಬಂಧಕರೇ, ನಮ್ಮ ಡಿಸಿಸಿ ಬ್ಯಾಂಕಿನ MD ಗೋಪಾಲಕೃಷ್ಣ ಅವರೇ, ಕೇಂದ್ರ ಸಹಕಾರಿ ಬ್ಯಾಂಕಿನ ಎಲ್ಲ ಗೌರವಾನ್ವಿತ ನಿರ್ದೇಶಕ ಮಂಡಳಿಯ ಸದಸ್ಯರೇ, ಜಿಲ್ಲಾ ಸಹಕಾರಿ ಯೂನಿಯನ್ನ ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯರೇ, ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಸಹಕಾರಿಗಳೇ, ಪತ್ರಕರ್ತರೇ, ಮಾಧ್ಯಮ ಬಂಧುಗಳೇ, ಈಗಾಗಲೇ ಎಲ್ಲ ಅತಿಥಿಯವರು ಹೇಳಿದರು. ಯಾಕಂದರೆ ಕೇಂದ್ರದಲ್ಲಿ ಇವತ್ತು ಸಹಕಾರ ಸಚಿವಾಲಯ 5 ವರ್ಷ ತುಂಬಿದ ಈ ಸಂಭ್ರಮವನ್ನು ಅರ್ಥಪೂರ್ಣವಾಗಿ ದೇಶಾದ್ಯಂತ ಬೇರೆ ಬೇರೆ ರಾಜ್ಯದ ಮುಖಾಂತರ, ರಾಜ್ಯದ ಜಿಲ್ಲಾ ಸಹಕಾರಿ ಯೂನಿಯನ್ನ ಮುಖಾಂತರ ಆಚರಣೆ ಮಾಡಬೇಕೆನ್ನುವಂಥ ಈಗಾಗಲೇ ಬಂದ ಸುತ್ತೋಲೆಯಂತೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯ ಎಲ್ಲ ಸಹಕಾರಿಗಳನ್ನು ಸೇರಿಸಿಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳು, ಅದು ಇವತ್ತು ಪರಿಸರದ ರಕ್ಷಣೆ ಇರ್ಬೋದು, ಬೇರೆ ಬೇರೆ ಆರೋಗ್ಯ ಶಿಬಿರ ಇರ್ಬೋದು, ಸಾಮಾಜಿಕ ಕಳಕಳಿಯ ಚಿಂತನೆ ಇಟ್ಟುಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋದರೊಂದಿಗೆ ಈ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕೆನ್ನುವಂಥ ಈ ಸುತ್ತೋಲೆಯ ಪ್ರಕಾರ ಬೇರೆ ಬೇರೆ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಕೇಂದ್ರದಲ್ಲಿ ಸಹಕಾರ ಸಚಿವರಾಗಿ ಅಮಿತ್ ಶಾ ಅವರು ಅನೇಕ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ, ಅನೇಕ ತಿದ್ದುಪಡಿಗಳಾಗಿದೆ. ಕೆಲವು ವಿಚಾರಗಳನ್ನು ನಮಗೆ ಸಹಕಾರಿ ಕ್ಷೇತ್ರಕ್ಕೆ ಪೂರಕವಾದ ಇಂಥದ್ದೇ ಬದಲಾವಣೆ ಮಾಡಬಹುದು ಎನ್ನುವಂಥ ಅಭಿಪ್ರಾಯವನ್ನು ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಇವತ್ತು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಕೇಂದ್ರಕ್ಕೆ ಅನೇಕ ಬದಲಾವಣೆಗಳ ಬಗ್ಗೆ ಈಗಾಗಲೇ ನೀಡಿದ್ದಾರೆ. ಅಂತಹ ಬದಲಾವಣೆಗಳೊಂದಿಗೆ ಕೇವಲ ಆರ್ಥಿಕ ವ್ಯವಹಾರಕ್ಕೆ ಮಾತ್ರ ಸೀಮಿತ ಅಲ್ಲ, ಇವತ್ತು ಮಲ್ಟಿಪರ್ಪಸ್ ಸಹಕಾರಿ ಸಂಸ್ಥೆಗಳಾಗಿ ಪರಿವರ್ತನೆ, ವಿವಿಧೋದ್ದೇಶ ಸೇವಾ ಕಾರ್ಯಕ್ರಮಗಳನ್ನು ಇವತ್ತು ಅಥವಾ ವ್ಯಾವಹಾರಿಕವಾಗಿ ಈ ಸಹಕಾರಿ ಸಂಸ್ಥೆಗಳ ಮುಖಾಂತರ ಮಾಡಬೇಕೆನ್ನುವಂಥ ಸದುದ್ದೇಶ ಇಟ್ಕೊಂಡು ಇವತ್ತು ಕೇಂದ್ರದಲ್ಲಿ, ರಾಜ್ಯದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇದೆ. ವಿಶೇಷವಾಗಿ ನಾವೆಲ್ಲ ಸಹಕಾರಿಗಳು, ಈಗಾಗಲೇ ರವಿರಾಜ್ ಹೆಗ್ಡೆ ಅವರು ಹೇಳಿದಂತೆ ಸುಮಾರು ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 30 ಕೋಟಿಗೂ ಮೇಲ್ಪಟ್ಟು ಜನರು ಸಹಕಾರಿ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಆದ್ದರಿಂದ ದೇಶದ ಒಟ್ಟಾರೆ ಆರ್ಥಿಕ ವ್ಯವಸ್ಥೆ ಇವತ್ತು ಸಹಕಾರಿ ಚಳವಳಿಯಿಂದ ಖಂಡಿತವಾಗಿಯೂ ಇವತ್ತು ಬದಲಾವಣೆ ಆಗ್ತಾ ಇದೆ. ಎಲ್ಲರೂ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಇರ್ಬೋದು ಅಥವಾ ನಗರ ಮಟ್ಟದಲ್ಲಿ ಇರ್ಬೋದು, ಎಲ್ಲರೂ ಸಹಕಾರಿ ಕ್ಷೇತ್ರವನ್ನೇ ಅವಲಂಬಿತರಾಗಿದ್ದುಕೊಂಡು ತಮ್ಮ ಆರ್ಥಿಕ ವ್ಯವಸ್ಥೆಗಳನ್ನು ಇವತ್ತು ಸಹಕಾರಿ ಕ್ಷೇತ್ರದಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಇರ್ಬೋದು ಅಥವಾ ಸಹಕಾರಿ ಕ್ಷೇತ್ರ ಇರ್ಬೋದು, ಕೇಂದ್ರ ಸಹಕಾರಿ ಬ್ಯಾಂಕ್ ಇರ್ಬೋದು ಅಥವಾ ಜಿಲ್ಲಾ ಸಹಕಾರಿ ಯೂನಿಯನ್ ಇರ್ಬೋದು,
ನಿರಂತರವಾಗಿ ಸದಸ್ಯರೊಂದಿಗೆ ಗ್ರಾಹಕರೊಂದಿಗೆ ಸಂಪರ್ಕಿಸಿ ಈ ಅನೇಕ ವಿಚಾರಗಳ ಬಗ್ಗೆ ಸಹಕಾರಿಗಳಿಗೆ ಜಾಗೃತಿ ಮೂಡಿಸುವಂತ ಈ ಒಂದು ಕಾರ್ಯಕ್ರಮವೇ ವಿಶೇಷ ಸಹಕಾರ ಸಪ್ತಾಹ ಕಾರ್ಯಕ್ರಮ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಯೂನಿಯನ್ ಅವರು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಅವಕಾಶಕ್ಕೆ ವಂದಿಸಿ ನನ್ನ ಮಾತನಾಡುತ್ತೇನೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಿನ ಶುಭಾಶಯದ ಮಾತು ಸನ್ಮಾನ್ಯ ಶ್ರೀ ಎಚ್.ಎನ್. ರಮೇಶ್, ಸಹಕಾರ ಸಂಘಗಳ ಉಪನಿಬಂಧಕರು, ದಕ್ಷಿಣ ಕನ್ನಡ ಜಿಲ್ಲೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಕೇಂದ್ರ ಸಹಕಾರ ಬ್ಯಾಂಕ್ ನಿಮಿತ್ತ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಯೂನಿಯನ್ ನಿಮಿತ್ತ ಮಂಗಳೂರು ಹಾಗೂ ಸಹಕಾರ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಸಚಿವಾಲಯ ಸ್ಥಾಪನೆಯಾಗಿ ಇಂದಿಗೆ 5 ವರ್ಷ ಪೂರ್ಣಗೊಳಿಸುತ್ತಿರುವ ಹಿನ್ನೆಲೆಯಲ್ಲಿ ಸಹಕಾರದಿಂದ ಸಮೃದ್ಧಿ ಎಂಬ ವಿಶೇಷ ಸಹಕಾರ ಸಪ್ತಾಹ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಗೌರವಾನ್ವಿತ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದ ಸಹಕಾರ ಧ್ವಜ ಕಾರ್ಯಕ್ರಮ ನೆರವೇರಿಸಿದಂತಹ ಗೌರವಾನ್ವಿತ ಶಾಸಕರಾದ ವೇದವ್ಯಾಸ ಕಾಮತ್ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯಾತಿ ಗಣ್ಯರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ವಿವಿಧ ಸಹಕಾರ ಸಂಘಗಳ ಪದಾಧಿಕಾರಿಗಳೇ ಮತ್ತು ಸಿಬ್ಬಂದಿ ವರ್ಗಗಳೇ. ಸೊ ನಮ್ಮ ಸಹಕಾರ ಕ್ಷೇತ್ರ ಮುಂಚೆ ಒಂದು ಕೃಷಿ ಇಲಾಖೆಯೊಂದಿಗೆ ಸಂಯೋಜನೆಗೊಂಡಿತ್ತು. ಅದನ್ನು ಕೇಂದ್ರದ ಒಂದು ಸರ್ಕಾರ ಪ್ರತ್ಯೇಕವಾಗಿ ಸಹಕಾರ ಸಚಿವಾಲಯ ಸಹಕಾರ ಖಾತೆಯನ್ನು ಪ್ರಾರಂಭ ಮಾಡಿ ಒಂದು ಕೃಷಿ ಇಲಾಖೆಯಿಂದ ಬೇರ್ಪಡಿಸಿ ಸಹಕಾರ ಖಾತೆಯನ್ನು ಒಂದು ಸಹಕಾರ ಸಚಿವಾಲಯನ ಪ್ರತ್ಯೇಕವಾಗಿ ಮಾಡಿ ಈ ಇಂದಿಗೆ 5 ವರ್ಷ ಪೂರ್ಣಗೊಂಡಿದೆ. ಆ ಒಂದು 5 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿಶೇಷವಾದ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಸಹಕಾರದಿಂದ ಸಮೃದ್ಧಿ ಎಂಬ ಒಂದು ಧ್ಯೇಯವಾಕ್ಯದೊಂದಿಗೆ ನಾವು ಇವತ್ತು ವಿಶೇಷವಾಗಿ ಸಹಕಾರ ಸಚಿವಾಲಯ ಆದ ನಂತರ ಸಹಕಾರ ಸಂಘಗಳಿಗೆ ಎಲ್ಲಾ ರೀತಿಯ ಸೇವಾ ಸೌಲಭ್ಯಗಳನ್ನ ಸಹಕಾರ ಸಂಘಗಳ ಮುಖಾಂತರ ರೈತರಿಗೆ ಸಾರ್ವಜನಿಕರಿಗೆ ನೀಡುವಂತ ಒಂದು ಅವಕಾಶವನ್ನ ಕಲ್ಪಿಸ್ತಾ ಇದೆ. ಸೊ ಈ ಒಂದು ಸಹಕಾರದಿಂದ ಸಮೃದ್ಧಿ ಎಂಬ ಧ್ಯೇಯವಾಕ್ಯ ಹಾಗೂ ಕೇಂದ್ರ ಸಚಿವಾಲಯ ಹೊಸದಾಗಿ ಪ್ರಾರಂಭವಾಗಿ ನಿರ್ದೇಶಕರು ಬೆಳಪು ಡಾಕ್ಟರ್ ದೇವಿಪ್ರತ್ ಶೆಟ್ಟಿ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಬ್ಯಾಂಗ್ಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ದಕ್ಷಿಣ ಕನ್ನಡ ಸಹಕಾರಿ ಯೂನಿಯನ್ ಹಾಗೂ ಸಹಕಾರಿ ಇಲಾಖೆಯ ಮುಖಾಂತರ ಕೇಂದ್ರ ಸಹಕಾರ ಸಚಿವಾಲಯವು ಸ್ಥಾಪನೆಯಾಗಿ 5 ವರ್ಷಗಳನ್ನು ಪೂರ್ಣಗೊಳಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ಸಹಕಾರಿ ಸಪ್ತಾಹ ಕಾರ್ಯಕ್ರಮವನ್ನು ಈ ದಿನ ಬಹಳ ಅರ್ಥಪೂರ್ಣವಾಗಿ ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲ ಸಹಕಾರಿಗಳ ದೊಡ್ಡಣ್ಣ, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಸಹಕಾರ ಸಮೃದ್ಧಿ ಅಂತ ಏನು ಕಾರ್ಯಕ್ರಮ ಇವತ್ತು ಇಟ್ಟುಕೊಂಡಿದ್ದೀರಾ, ಅದಕ್ಕೆ ಒಂದು ಉತ್ತಮ ಉದಾಹರಣೆ ಯಾರಾದರೂ ಇದ್ದರೆ ನಮ್ಮ ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು. ನಮ್ಮನ್ನೆಲ್ಲ ಸಹಕಾರಿಗಳನ್ನು ಸಮೃದ್ಧಿಯಾಗಿ ಬೆಳೆಸಿದವರು, ಸಹಕಾರಿಗಳಿಗೆ ಶಕ್ತಿ ತುಂಬಿದವರು. ರಾಜ್ಯ ದೇಶ ಈಗ ಸಹಕಾರ ಇಲಾಖೆ ಬೇರೆ ಬೇರೆ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದರೂ ಕೂಡ ನಮಗೆ ಎರಡೂ ಸರ್ಕಾರ ಕೂಡ ನಮ್ಮ ರಾಜೇಂದ್ರ ಕುಮಾರ್ ಅವರು ಅವರ ಅಣತಿಯಂತೆ ನಾವೆಲ್ಲ ಇಲ್ಲಿ ಸಹಕಾರಿಗಳು ಇಷ್ಟು ಎತ್ತರಕ್ಕೆ ಇಡೀ ದೇಶಕ್ಕೆ ಮಾದರಿಯಾಗಿ ರಾಜ್ಯಕ್ಕೆ ಮಾದರಿಯಾಗಿ ಈ ಸಹಕಾರಿ ವ್ಯವಸ್ಥೆ ಒಂದು ಬೆಳೆದು ನಿಂತಿದ್ರೆ ಅದು ನಮ್ಮ ಉಭಯ ಜಿಲ್ಲೆಯಲ್ಲಿ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಆದ್ದರಿಂದ ಈ ಸಹಕಾರಿ ಸಪ್ತಾಹವನ್ನು, ವಿಶೇಷ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡೋದು ಕೂಡ ಈ ಜಿಲ್ಲೆಯಲ್ಲಿ ಇದೊಂದು ಅರ್ಥಪೂರ್ಣವಾಗಿ ಆಚರಣೆ ಆಗ್ತಾ ಇದೆ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಧ್ವಜಾರೋಹಣವನ್ನು ಮಾಡಿದಂಥ ನಮ್ಮೆಲ್ಲರ ಆತ್ಮೀಯರು, ಒಬ್ಬ ಸರಳ ಸಜ್ಜನಿಕೆಯ ಜನನಾಯಕರಾಗಿ, ಕ್ಷೇತ್ರದ ಶಾಸಕರಾಗಿ ನಮ್ಮನ್ನೆಲ್ಲ ಈ ಸಹಕಾರಿಗಳಿಗೆ ನಿರಂತರ ಸಹಕಾರ ನೀಡ್ತಾ ಇರುವಂಥ ನಮ್ಮ ವೇದವ್ಯಾಸ ಕಾಮತ್ ಅವರೇ, ನಮ್ಮ ಇನ್ನೊಬ್ಬರು ಈಗಾಗಲೇ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು ಹಾಲು ಶೇಖರಣೆಯಲ್ಲಿ ಬಹಳಷ್ಟು ಎತ್ತರಕ್ಕೆ ಬೆಳೀತಾ ಇದೆ. ಹೈನುಗಾರರಿಗೆ ಒಂದು ರೀತಿಯಲ್ಲಿ ಜೀವನದಲ್ಲಿ ಮಂದಹಾಸ ಮೂಡುವ ರೀತಿಯಲ್ಲಿ
ನಮ್ಮ ಒಕ್ಕೂಟ ಕಾರ್ಯನಿರ್ವಹಿಸ್ತಾ ಇದೆ. ಇದರ ಸಾರಥ್ಯವನ್ನು ವಹಿಸಿದ ನಮ್ಮ ಅಧ್ಯಕ್ಷರಾದಂಥ ರವಿರಾಜ್ ಹೆಗಡೆಯವರೇ ಹಾಗೂ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರು ಆತ್ಮೀಯರಾದಂಥ ಜಯಕರ್ ಶೆಟ್ಟಿ ಇಂದ್ರಾಳಿಯವರೇ, ನಮ್ಮ ಸಹಕಾರಿ ಸಂಘಗಳ ಉಪನಿಬಂಧಕರಾದಂಥ ಎನ್ ರಮೇಶ್ ಅವರೇ, ಈ ಎಲ್ಲ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಈ ದಿನ ವಿಶೇಷ ಸಹಕಾರಿ ಸಪ್ತಾಹಕ್ಕೆ ವಿಶೇಷ ಮೆರುಗು ನೀಡಿದಂಥ ನಮ್ಮ ಆತ್ಮೀಯರೂ ಆದಂಥ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದಂಥ ಶಶಿಕುಮಾರ್ ರೈ ಬೊಲ್ಲೆಟ್ಟು ಅವರೇ, ಹಾಗೆಲ್ಲ ನಮ್ಮ ಉಪಾಧ್ಯಕ್ಷರಾದಂಥ ವಿನಯ್ ಕುಮಾರ್ ಸೂರಿಂಜಿ ಅವರೇ, ನಮ್ಮ ಎಲ್ಲ ಹಿರಿಯ ಕಿರಿಯ ನಿರ್ದೇಶಕರುಗಳೇ, ಯೂನಿಯನ್ನ ನಿರ್ದೇಶಕರುಗಳೇ, ಅಧಿಕಾರಿ ವರ್ಗದವರೇ ಹಾಗೂ ಎಲ್ಲ ನಮ್ಮ ಸಹಕಾರಿ ಬಂಧುಗಳೇ, ಈಗಾಗಲೇ ನಾವು ಪ್ರತಿ ವರ್ಷ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ದೆವು. ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬದ ಒಂದು ಸಂದರ್ಭ, ಅದು ನಿರಂತರವಾಗಿ ನಾವು 7 ದಿನ ಆ ಸಹಕಾರಿ ಸಪ್ತಾಹ ಅಂತ ಆಚರಣೆ ಆಗ್ತಾ ಇತ್ತು. ಆದರೆ ಇದೀಗ ಕೇಂದ್ರ ಸರ್ಕಾರ ವಿಶೇಷವಾಗಿ ಸಹಕಾರಿಗಳಿಗೆ ಮತ್ತಷ್ಟು ಉತ್ತೇಜನ ನೀಡಬೇಕು ಎಂಬ ಉದ್ದೇಶದಿಂದ ಕೇಂದ್ರ ಸಚಿವಾಲಯವನ್ನು ಸಹಕಾರಿ ಸಚಿವಾಲಯವನ್ನು ಪ್ರಾರಂಭ ಮಾಡಿ ಇಂದಿಗೆ 5 ವರ್ಷ ಪೂರ್ತಿಯಾಗಿದೆ. ನಮಗೆ ಅನೇಕ ರೀತಿ ಸಹಕಾರಿಗಳು ಯಾವ ರೀತಿ ಬೆಳೆದು ಬಂದಿದ್ದಾರೆ, ಸಹಕಾರಿಗಳು ಬೆಳೆದು ಬಂದ ದಾರಿ, ನಾವು ನಮ್ಮ ಹಿರಿಯ ಹಿಂದಿನ ಸಹಕಾರಿಗಳು ಈ ನಮ್ಮ ಜಿಲ್ಲೆಯಲ್ಲಿ ಮಳವಳ್ಳಿ ಶಿವರಾಯರಾಗಿರ್ಬೋದು, ಕಾರ್ನಾಡು ಸದಾಶಿವರಾಯರಾಗಿರ್ಬೋದು, ಹೀಗೆ ಬೇರೆ ಬೇರೆ ವಿವಿಧ ಸಹಕಾರಿಗಳು ಆವತ್ತು ಬೀಜವನ್ನು ಬಿತ್ತಿದ್ದಾರೆ. ನಮ್ಮ ಇಲ್ಲಿ ಜಿಲ್ಲೆಯಲ್ಲಿ ಸಹಕಾರ ವ್ಯವಸ್ಥೆ ಈ ರೀತಿ ಇರಬೇಕು ಅಂತ ಮುಲಿಹುಲ್ಲಿನ ಅಡಿಯಲ್ಲಿ ಒಂದು ಬೆಂಚಿನ ಅಡಿಯಲ್ಲಿ ಸಹಕಾರಿ ಸಂಸ್ಥೆ ಹುಟ್ಟುಕೊಂಡಿತ್ತು. ಆದರೆ ಈ ಸಹಕಾರಿ ಸಂಸ್ಥೆ ಇಷ್ಟೊಂದು ನಮ್ಮ ಜಿಲ್ಲೆಯಲ್ಲಿ ಎತ್ತರಕ್ಕೆ ಬೆಳಿಬೇಕಾಗಿದ್ದರೆ ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರ ವಿಶೇಷವಾದಂಥ ದೂರದೃಷ್ಟಿತ್ವ, ಯಾವ ರೀತಿ ಸಹಕಾರಿಗಳನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ, ಪ್ರಾಥಮಿಕ ಸಹಕಾರಿ ವ್ಯವಸ್ಥೆ ಒಂದು ರಾಷ್ಟ್ರೀಯ ಬ್ಯಾಂಕ್ಗಳಿಗೂ ಮೀರಿ ನಿಲ್ಲಕ್ಕೆ ಹೇಗೆ ಸಾಧ್ಯ, ಸೇವಾ ಮನೋಭಾವನೆ, ವಿಶ್ವಾಸದ ಒಂದು ಸೇವೆ, ಇದರಿಂದ ನಾವು ಗ್ರಾಹಕರನ್ನು ನಮ್ಮ ಹತ್ತಿರ ಸೆಳೆಯಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಊರಿನ ಜನರನ್ನು ನಮ್ಮ ಬ್ಯಾಂಕ್ ಎಂಬ ಭಾವನೆಯನ್ನು ಮಾಡಿಸುವ ರೀತಿಯಲ್ಲಿ ನಮಗೆ ಸದಾ ಪ್ರೇರಣೆ ನೀಡಿದವರು ರಾಜೇಂದ್ರ ಕುಮಾರ್ ಅವರು. ಅದರಿಂದ ನಾವೆಲ್ಲ ಗ್ರಾಮೀಣ ಭಾಗದಿಂದ ಸಹಕಾರಿ ವ್ಯವಸ್ಥೆಯಿಂದ ಬಂದವರು. ನಾವೇ ಕೂಡ ಒಂದು ಪ್ರಾಥಮಿಕ ಸಹಕಾರಿ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಅಧ್ಯಕ್ಷನಾಗಿ ಅಲ್ಲಿ ಕೆಲಸ ಮಾಡಬೇಕಾಗಿದ್ದರೆ ಅದಕ್ಕೆ ಕಾರಣ ರಾಜೇಂದ್ರ ಕುಮಾರ್ ಅವರು. ನಮ್ಮಂಥ ಅನೇಕ ಯುವಕರನ್ನು ಅವರು ಬೆಳೆಸಿ ನೀವು ಕೂಡ ಸಹಕಾರಿ ವ್ಯವಸ್ಥೆಯಲ್ಲಿ ಮುಖ್ಯವಾಹಿನಿಗೆ ಬರಬೇಕು, ನಮ್ಮೊಂದಿಗೆ ನೀವು ಇರಬೇಕು ಎಂಬ ಭಾವನೆಯೊಂದಿಗೆ ಖಾಲಿ ನಾನು ಮಾತ್ರ ಬೆಳೆಯುವುದಲ್ಲ, ನನ್ನವರನ್ನೆಲ್ಲ ಬೆಳೆಸುವಂಥ ಒಂದು ವಿಶೇಷ ಗುಣ ಇದೇ ಸಹಕಾರಿ ಗುಣ. ಇದು ನಮ್ಮ ಸಹಕಾರಿ ನಾಯಕರಾದಂಥ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರಲ್ಲಿ ನಾವು ಕಾಣ್ತಾ ಇದ್ದೇವೆ. ಅನೇಕ ಸಹಕಾರಿಗಳನ್ನು ಬೆಳೆಸಿದ್ದಾರೆ. ಅನೇಕ ಸಹಕಾರಿಗಳನ್ನು ರಾಜ್ಯದ, ಜಿಲ್ಲೆಯ, ಇತರ ರಾಜ್ಯದ ಪರಿಚಯವನ್ನು ಮಾಡಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸಹಕಾರಿ ವ್ಯವಸ್ಥೆಯಲ್ಲಿ ಈ ಒಂದು ನಾವು ಈಗ ನಮ್ಮ ಜಿಲ್ಲೆಯಲ್ಲೇ ನೋಡಿದರೆ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಯಾವ ಮಟ್ಟದಲ್ಲಿ ಬೆಳೆದು ನಿಂತಿದೆ, ಯಾವ ರೀತಿ ಕಾರ್ಯಯೋಜನೆಗಳನ್ನು ಹಮ್ಮಿಕೊಂಡಿದೆ, ಒಬ್ಬ ಕಟ್ಟ ಕಡೆಯ ಜನರಿಂದ ಹಿಡಿದು ಒಬ್ಬ ಅತ್ಯಂತ ಶ್ರೇಷ್ಠ ಉದ್ಯಮಿಯವರೆಗೂ ಕೂಡ ಈ ನಮ್ಮ ಸಂಸ್ಥೆ ಅದಕ್ಕೆ ಒಂದು ರೀತಿಯಲ್ಲಿ ಶಕ್ತಿಯಾಗಿ ಅದನ್ನು ಮುನ್ನಡೆಸಿಕೊಡಲಿಕ್ಕೆ ಯಾವ ರೀತಿ ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ. ಕೇವಲ ರಾಷ್ಟ್ರೀಕೃತ ಬ್ಯಾಂಕ್ ಮಾತ್ರ ಸಾಲ ಕೊಡುವುದಲ್ಲ, ಕೇವಲ ರಾಷ್ಟ್ರೀಕೃತ ಬ್ಯಾಂಕ್ ಮಾತ್ರ ಜನರ ಸೇವೆಯನ್ನು ಮಾಡುವುದಲ್ಲ, ನಮ್ಮ ಸಹಕಾರಿ ವ್ಯವಸ್ಥೆ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಎಂಬುದನ್ನು ದೇಶಕ್ಕೆ ತೋರಿಸಿಕೊಟ್ಟಂಥ ವ್ಯವಸ್ಥೆ ಏನಾದರೂ ಇದ್ದರೆ ಅದು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಪ್ರೇರಣೆ ನಮ್ಮ ಎಲ್ಲ ಬ್ಯಾಂಕಿನ ನಮ್ಮ ತಾಯಿಯ ಸ್ಥಾನದಲ್ಲಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದ್ದರೆ ಮಕ್ಕಳ ಸ್ಥಾನದಲ್ಲಿ ನಾವೆಲ್ಲ ಪ್ರಾಥಮಿಕ ಸಹಕಾರಿ ಬ್ಯಾಂಕಿನ ವ್ಯವಸ್ಥೆ ಇದೆ. ಅದು ನಮ್ಮ ಹಿರಿಯರು ಹೇಳ್ತಾರೆ, ಗುರು ಯಾವ ರೀತಿ ಇರ್ತಾರೆ ಅದೇ ರೀತಿ ಶಿಷ್ಯರು ಕೂಡ ಇರ್ತಾರೆ ಅಂತ. ಆದ್ದರಿಂದ ನಮ್ಮ ಗುರು ನಮಗೆ ಉತ್ತಮ ಪ್ರೇರಣೆ, ಒಳ್ಳೆಯ ದಾರಿ. ನಾವು ಕ್ರಿಕೆಟಲ್ಲಿ ಒಂದು ಟೀಮಲ್ಲಿ ಕ್ಯಾಪ್ಟನ್ ಯಾವ ರೀತಿ ಆಡ್ತಾನೆ, ಕ್ಯಾಪ್ಟನ್ನ ನೇತೃತ್ವದಿಂದಲೇ ಆ ಟೀಮನ್ನು ಯಾವ ಕಡೆಗೆ ಕೊಂಡೋಗ್ಲಿಕ್ಕೆ ಆಗ್ತದೆ ಎಂಬುದನ್ನು ನಾವು ನೋಡ್ತೇವೆ. ಔಟ್ ಆದ ಕೂಡಲೇ ಸಹಕಾರಿ ಕ್ಷೇತ್ರದಲ್ಲೂ ಕೆಲವು ಕಡೆ ನಾವು ಔಟ್ ಆಗ್ತೇವೆ, ಸೋಲ್ತೇವೆ, ಲಾಸ್ ಆಗ್ತೇವೆ, ನಷ್ಟ
ನಷ್ಟವನ್ನು ಅನುಭವಿಸ್ತೇವೆ, ಕೈ ಸುಟ್ಟುಕೊಳ್ತೇವೆ, ಅಥವಾ ನಮ್ಮ ಕೆಲವು ವಿಚಾರದಿಂದ ನಮಗೆ ತೊಂದರೆ ಆಗ್ತದೆ. ಆ ಸಂದರ್ಭದಲ್ಲೂ ಕೂಡ ನಮ್ಮ ಅಧ್ಯಕ್ಷರು ನಮ್ಮನ್ನು ಕೈ ಬಿಡುವುದಿಲ್ಲ. ನಮ್ಮನ್ನು ಕೈ ಎತ್ತಿ ಮೇಲೆತ್ತಿ ಹೋಗು, ಮುನ್ನುಗ್ಗು, ಇನ್ನೂ ಕೂಡ ನಿನಗೆ ಅವಕಾಶ ಇದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಸಿಕ್ಸರ್ ಹಾಕಿದವರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದ್ದಾರೆ. ಇದು ಸಹಕಾರಿ ವ್ಯವಸ್ಥೆ. ಇದು ಕೇಂದ್ರ ಸರ್ಕಾರದ ಈ ದಿನ ಸಹಕಾರಿ ಸಪ್ತಾಹ ಇರಲಿ, ರಾಜ್ಯ ಸರ್ಕಾರದಿಂದ ಮಾಡುವ ಸಹಕಾರಿ ಸಪ್ತಾಹ ಇರಲಿ, ಯಾವುದೇ ಸಪ್ತಾಹದ ತಿರುಳು ಎಲ್ಲಿದೆ ಅಂತ ಹೇಳಿದರೆ ಆ ಸಹಕಾರಿ ಮನೋಭಾವನೆ ಬೆಳೆದಾಗ ಆ ಸಹಕಾರಿ ವ್ಯವಸ್ಥೆ ಬೆಳೀತದೆ. ಇದಕ್ಕೆ ನಮ್ಮ ಅಧ್ಯಕ್ಷರು ಬಹಳಷ್ಟು ಒಂದು ಉದಾಹರಣೆ. ಇವತ್ತು ರಾಜ್ಯದ ಉನ್ನತ ಸಮಿತಿ ಸಹಕಾರಿ ವ್ಯವಸ್ಥೆಯ ರಾಜ್ಯ ಸರ್ಕಾರ ಮಾಡಿದ ಏನು ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತದೆ, ಏನು ಸಹಕಾರಿಯಲ್ಲಿ ಬದಲಾವಣೆ ಮಾಡಬೇಕು ಎಂಬ ವಿಚಾರ ಬಂದಾಗ ಮೊದಲ ಹೆಸರು ಬರುವಂಥದ್ದು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್. ಅವರ ಮೂಲಕ ಅನೇಕ ಈ ದೇಶದಲ್ಲೂ ಕೂಡ ಇಪ್ಪೋದಂಥ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಸಹಕಾರಿ ಸಪ್ತಾಹ ಈ ರೀತಿ ಅರ್ಥಪೂರ್ಣ ಆಗಬೇಕಾದ್ರೆ ಇಂಥ ವ್ಯಕ್ತಿತ್ವದ ವ್ಯಕ್ತಿಗಳ ಪ್ರೇರಣೆಯಿಂದ ಈ ಸಹಕಾರಿ ಸಪ್ತಾಹ ಕೂಡ ಅರ್ಥಪೂರ್ಣ ಆಗ್ತದೆ, ನಮ್ಮ ಉದ್ದೇಶ ಈಡೇರ್ತದೆ, ನಾವು ಸಹಕಾರಿಗಳು ಬಹಳ ಎತ್ತರಕ್ಕೆ ಬೆಳೀಲಿಕ್ಕೆ ಆಗ್ತದೆ ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ವಂದಿಸ್ತಾ, ವಿಶೇಷವಾಗಿ ಈ ಒಂದು ನಮ್ಮ ಸಹಕಾರಿ ಯೂನಿಯನ್ ಅಧ್ಯಕ್ಷರಾದ ಶಶಿಕುಮಾರ್ ರೈ ಬೊಲ್ಲಟ್ಟು ಅವರ ವಿಶೇಷ ಮುತುವರ್ಜಿಯಿಂದ ಈ ಒಂದು ಸಹಕಾರಿ ಸಪ್ತಾಹವನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತು ಎಲ್ಲ ನಮ್ಮ ಹೈನುಗಾರ ಸಹಕಾರಿಗಳು ಕೂಡ ಬಹಳಷ್ಟು ಬಂದಿದ್ದಾರೆ. ಎಲ್ಲರೂ ಕೂಡ ಸಹಕಾರಿ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಂಡು ಅರ್ಥೈಸಿಕೊಂಡು ಎಲ್ಲರೂ ನಾವು ಸಹಕಾರಿ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣುವ ಅಂತ ಹೇಳ್ತಾ ತಮ್ಗೆಲ್ರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಸಹಕಾರ. ಸಹಕಾರಿ ಯೂನಿಯನ್ನ ಮಾಜಿ ಅಧ್ಯಕ್ಷರು, ವಿಶ್ವಕರ್ಮ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತ ಗೌರವಾನ್ವಿತ ಹರೀಶ್ ಆಚಾರ್ಯ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ವಿಶೇಷವಾದ ದಿನ. ಕೇಂದ್ರ ಸರ್ಕಾರ ಕೃಷಿ ಇಲಾಖೆಯಡಿ ಸ್ಥಾಪನೆ ಮಾಡಿರ್ತಕ್ಕಂಥ ಸಹಕಾರ ಸಚಿವಾಲಯದ 5 ವರ್ಷ ಪೂರೈಸುವ ಹಿನ್ನೆಲೆಯಲ್ಲಿ ವಿಶೇಷವಾದ ಸಹಕಾರ ಸಪ್ತಾಹವನ್ನು ನಾವು ಕೇಂದ್ರ ಸರ್ಕಾರದ ಸೂಚನೆಯಡಿ ಈ ಸಪ್ತಾಹವನ್ನು ಆಚರಣೆ ಮಾಡ್ತಿದ್ದೇವೆ. ಸಹಕಾರದಿಂದ ಸಮೃದ್ಧಿ ಅನ್ನುವಂಥ ಒಂದು ಧ್ಯೇಯದೊಂದಿಗೆ ಮುಂದಿನ 7 ದಿವಸಗಳ ಒಳಗೆ ದೇಶಾದ್ಯಂತ ಅಲ್ಲಲ್ಲಿ ನಾವು ಸಹಕಾರ ವಿಷಯದ ಬಗ್ಗೆ ಚಿಂತನೆ ಮಂಥನ ಮಾಡಲಿಕ್ಕೆ ನಾವೆಲ್ಲರೂ ಸೇರ್ತೀವಿ. ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಸಹಕಾರ ಕ್ಷೇತ್ರದ ಬಗ್ಗೆ ಹೇಳಿಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ. ಇಡೀ ದೇಶದಲ್ಲಿ ಮಾತಾಡ ಇಡೀ ವಿಶ್ವದಲ್ಲಿ ಸಹಕಾರದಿಂದ ಸಮೃದ್ಧಿ ಅದು ಹೇಗೆ ಅಂತ ನಿರೂಪಿಸಿಕೊಟ್ಟಿರ್ತಕ್ಕಂಥ ಜಿಲ್ಲೆ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿ ಜಿಲ್ಲೆ. ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಜಿಲ್ಲೆ ಅಂತ ಹೇಳಿದ್ರೆ, ಮೊಳಹಳ್ಳಿ ಶಿವರಾಯರು ಆ ಪರಿಪಾಠವನ್ನು ನಮಗೆ ಇವತ್ತೆಲ್ಲ ಸುಮಾರು 100 ವರ್ಷದ ಹಿಂದೆ ಮಾಡಿ ನಮಗೆ ಆ ಒಂದು ಧ್ಯೇಯವನ್ನು ಹಾಕಿಕೊಟ್ಟು ನಮ್ಮಿಂದ ಮುಂದೆ ಸಾಗಿದ್ದಾರೆ. ಸಹಕಾರ ತತ್ವದ ಬಗ್ಗೆ ಮಾತಾಡಬೇಕಾದ್ರೆ ಸಾಮಾನ್ಯವಾಗಿ ನಾವು ಮಾತಾಡಬೇಕಾದ್ರೆ ಜಾತ್ಯತೀತವಾದ, ಧರ್ಮಾತೀತವಾದ, ಪಕ್ಷಾತೀತವಾದ, ವರ್ಣಾತೀತವಾದ ಮತ್ತೆ ಮುಂದೆ ಯಾವುದೇ ಒಂದು ಇಸಮನ್ನು ಕೂಡ ಹೊರತುಪಡಿಸತಕ್ಕಂಥ ತತ್ವ ಅಂತಂದರೆ ಸಹಕಾರ ತತ್ವ ಅಂತ ಹೇಳ್ತೇವೆ. ಈ ತತ್ವದೊಡಿಯಲ್ಲಿ ಒಂದು ಸಹಕಾರ ಸಂಸ್ಥೆಯೊಳಗೆ ಸೇರ್ಕೊಳ್ಬೇಕಾದ್ರೆ ಯಾರಿಗೂ ಯಾವುದೇ ಅಡೆತಡೆ ಇಲ್ಲ. ನಾವು ಪಕ್ಷ ಬಿಟ್ಟು ಸೇರ್ಬೋದು, ನಾವು ಜಾತಿ ಬಿಟ್ಟು ಸೇರ್ಬೋದು, ನಾವು ಧರ್ಮ ಬಿಟ್ಟು ಸೇರ್ಬೋದು, ಲಿಂಗ ಬಿಟ್ಟು ಸೇರ್ಬೋದು, ನಾವು ಯಾವುದೇ ಒಂದು ಐಡಿಯಾಲಜಿಯನ್ನು ಕೂಡ ಬಿಟ್ಟು ನಾವು ಒಟ್ಟಿಗೆ ಸೇರಿಕೊಂಡು ಇಲ್ಲದವರು ಉಳ್ಳವರು ಎಲ್ಲರೂ ಒಟ್ಟು ಸೇರಿಕೊಂಡು ನಮ್ಮ ಭವಿಷ್ಯವನ್ನು, ನಮ್ಮ ಅಭಿವೃದ್ಧಿಯನ್ನು ಕಂಡುಕೊಳ್ಳಲಿಕ್ಕೆ ಇರ್ತಕ್ಕಂಥ ಒಂದು ಅಪರೂಪದ ಕ್ಷೇತ್ರ ಇದೆ. ಈ ರೀತಿ ಯಾವತ್ತೂ ಕೂಡ ಎಲ್ಲಿಯೂ ಕೂಡ ಎಲ್ಲ ವರ್ಗದವರು, ಎಲ್ಲ ವಿಧದವರು ಒಟ್ಟು ಸೇರಿ ಒಂದು ಆಚರಣೆಯನ್ನು ಮಾಡುವಂಥ ವ್ಯವಸ್ಥೆ ಪ್ರಾಯಶಃ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಇರಲಿಕ್ಕಿಲ್ಲ. ಆ ರೀತಿ ಸಹಜವಾಗಿ ಪ್ರತಿಯೊಬ್ಬರೂ ಕೂಡ ಸೇರಲಿಕ್ಕೆ ಅವಕಾಶ ಇರ್ತಕ್ಕಂಥ ಕ್ಷೇತ್ರ ಇದೆ. ಈ ಕ್ಷೇತ್ರದ ಬಗ್ಗೆ ನಮಗೆ ತಿಳಿದಿರ್ತಕ್ಕಂಥದ್ದು ಬಹಳ ಹತ್ತಿರದಲ್ಲಿ ಮೊಳಹಳ್ಳಿ. ನಾವು ಇಡೀ ವಿಶ್ವದ ಸಹಕಾರ ಇತಿಹಾಸವನ್ನು ಮಾತಾಡಬೇಕಾದ್ರೆ ನಾವು ರಾಬರ್ಟ್ ಓವನ್ 1844 ನೆನಪಿಸ್ಕೊಳ್ತೇವೆ. ರಾಬರ್ಟ್ ಓವನ್ ಅಂತ ಹೇಳುವವನು ಒಬ್ಬ ವ್ಯಕ್ತಿ, ಒಂದು 28 ಜನ ಕಾರ್ಮಿಕರು, ಕುಶಲಕರ್ಮಿಗಳು, ಅವರು ಉದ್ಯೋಗ ಕಳ್ಕೊಂಡಾಗ ಒಂದು ಫ್ಯಾಕ್ಟ್ರಿ ಮುಚ್ಚಿದಾಗ, ಒಂದು ಕಾರ್ಖಾನೆ ಮುಚ್ಚಿದಾಗ ಅಲ್ಲಿ 28 ಜನ ಕಾರ್ಮಿಕರು
ಕಾರ್ಮಿಕರು ರಾಬರ್ಟ್ ಓವನ್ ಒಟ್ಟು ಸೇರಿಸಿ ಒಂದು ಫ್ಯಾಕ್ಟರಿ ರನ್ ಮಾಡ್ತಾನೆ. ಅದನ್ನು ದೇಶದ ವಿಶ್ವದ ಪ್ರಪ್ರಥಮ ಸಹಕಾರಿ ಸಂಸ್ಥೆಯಲ್ಲಿ ನಾವು ಗುರುತಿಸ್ತೇವೆ. ಅದು ಬಿಟ್ಟು ನಮಗೆ ರಾಬರ್ಟ್ ಓವನ್ ಮತ್ತೆಲ್ಲೂ ಸಿಗೋದಿಲ್ಲ. ಆಮೇಲೆ ನಮಗೆ ಸಿಗುವಂಥದ್ದು ಜರ್ಮನಿಯಲ್ಲಿ ಸಿಗುವಂಥದ್ದು. ಜರ್ಮನಿಯಲ್ಲಿ ಒಬ್ಬ ರಿಟೈರ್ಡ್ ಸೋಲ್ಜರ್ ಮತ್ತೊಬ್ಬ ರಿಟೈರ್ಡ್ ಜಡ್ಜ್, ಒಬ್ಬ ಹರ್ಮನ್ ಶೂಲ್ ಅಂತ ಹೇಳೋದು ಮತ್ತೊಬ್ಬ FW ರೈಫಿಸನ್ ಅಂತ ಹೇಳೋದು. ಇವರಿಬ್ಬರು ಜರ್ಮನಿಯಲ್ಲಿ ಸಹಕಾರ ತತ್ವವನ್ನು, ಇಂಗ್ಲೆಂಡ್ನ ಸಹಕಾರ ತತ್ವವನ್ನು ಅನುಸರಿಸಿಕೊಂಡು ಅಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಶುರು ಮಾಡ್ತಾರೆ. ನಗರ ಪ್ರದೇಶದಲ್ಲಿ ರೈಫಿಸನ್ ಮಾಡಿದರೆ, ನಗರ ಪ್ರದೇಶದಲ್ಲಿ FW ಹರ್ಮನ್ ಶೂಲ್ ಮಾಡಿದರೆ, ಗ್ರಾಮೀಣ ಭಾಗದಲ್ಲಿ ರೈಫಿಸನ್ ಶುರು ಮಾಡ್ತಾರೆ. ನಮ್ಮ ದೇಶಕ್ಕೆ ಇವತ್ತು ನಾವು ಆಚರಣೆ ಮಾಡ್ತಕ್ಕಂಥ ಸಹಕಾರ ತತ್ವ ಏನಿದೆ, ಸಹಕಾರ ವ್ಯವಸ್ಥೆ ಏನಿದೆ, ಆ ವ್ಯವಸ್ಥೆ ಇರತಕ್ಕದ್ದು ರೈಫಿಸನ್ ಮಾದರಿಯ ಸಹಕಾರ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇವತ್ತು 1905ರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ರಾಬರ್ಟ್ ನಿಕೋಲ್ಸನ್ ಅಂತ ಹೇಳ್ತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಆತ ಜರ್ಮನಿ ದೇಶಕ್ಕೆ ನಿಯೋಗವನ್ನು ಕಳಿಸಿ ಅಲ್ಲಿಂದ ವರದಿಯನ್ನು ಕಳಿಸಿಕೊಂಡು ಅಲ್ಲಿ ರೈಫಿಸನ್ ಮಾದರಿಯನ್ನು ಇಲ್ಲಿ ಅಳವಡಿಸಿಕೊಳ್ಳುವಂಥ ಪ್ರವೃತ್ತಿಯನ್ನು 1905ರಲ್ಲಿ ಶುರು ಮಾಡ್ತಾರೆ. 1905ರಲ್ಲಿ ಸಹಕಾರ ಕಾಯ್ದೆ ಏನು ಶುರುವಾಯಿತು, ಆ ಸಹಕಾರ ಕಾಯ್ದೆಯ ಅಡಿಯಲ್ಲಿ ಮೊದಲ ಸಹಕಾರ ಸಂಘ ಅದು ಮುಂಬೈ ಸಹಕಾರ ಕಾಯ್ದೆ ಅಡಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದನ್ನು ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ 1905ರಲ್ಲಿ ಅದನ್ನು ಗದಗದಲ್ಲಿ ಶುರು ಮಾಡ್ತಾರೆ. ಇಲ್ಲಿ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಅವರ ಹೆಸರನ್ನು ಇಡೀ ದೇಶ ಸಹಕಾರ ಕ್ಷೇತ್ರ ನಾವು ಹೇಳ್ತೇವೆ. ಆದರೆ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಹೋಗಿದ್ದರು ಗದಗದಲ್ಲಿ ನಮಗೆ ರೈಲ್ ಬೇಕು, ರೈಲ್ ಟ್ರ್ಯಾಕ್ ಬೇಕು ಅಂತ ಕೇಳಿಕ್ಕೆ ಹೋಗಿದ್ದು. ನಿಮ್ಮ ರೈಲ್ ಟ್ರ್ಯಾಕ್ ನಾವು ಹಾಕಿಕೊಡ್ತೇವೆ, ಹಾಗಾದರೆ ರೈಲ್ ಟ್ರ್ಯಾಕ್ ಹಾಕಿಕೊಟ್ಟಾಗ ನಮಗೆ ನೀವು ಒಂದು ಸಹಕಾರ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒಂದು ಕಂಡೀಷನ್ ಹಾಕಿ ಆ ಸಹಕಾರ ಸಂಸ್ಥೆಯನ್ನು ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಮುಖಾಂತರ ಇಲ್ಲಿ ಗದಗದಲ್ಲಿ ಪ್ರಾರಂಭ ಮಾಡಿಸ್ತಾರೆ. ಅಲ್ಲಿ ಬಿಟ್ಟರೆ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲನ ಹೆಸರು ಬೇರೆಲ್ಲೂ ಕೇಳಲ್ಲ. ಆ ನಂತರ ನಾವು ಈ ಜಿಲ್ಲೆಯಲ್ಲಿ ನೆನಪು ಮಾಡಿಕೊಳ್ತೇವೆ, ಮೊಳಹಳ್ಳಿ ಶಿವರಾಯರನ್ನು ನೆನಪು ಮಾಡ್ಕೊಳ್ತೇವೆ. ಮೊಳಹಳ್ಳಿ ಶಿವರಾಯರ ಹೆಸರನ್ನು ಹೇಳಬೇಕಿದ್ರೆ ನಾವು ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಇರ್ಬೋದು, ಅಥವಾ FW ರೈಫಿಸನ್ ಇರ್ಬೋದು, ಅಥವಾ ಹರ್ಮನ್ ಶೂಲ್ಸ್ ಇರ್ಬೋದು, ರಾಬರ್ಟ್ ಓವನ್ ಇರ್ಬೋದು, ಅವರ ಜೀವನವನ್ನು ಅಧ್ಯಯನ ಮಾಡಿದಾಗ ಅವರೆಲ್ಲರಿಗಿಂತ ಮೀರಿರ್ತಕ್ಕಂಥ ವ್ಯಕ್ತಿತ್ವವನ್ನು ನಾವು ಮೊಳಹಳ್ಳಿ ಶಿವರಾಯರಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಮೊಳಹಳ್ಳಿ ಶಿವರಾಯರನ್ನ ಇಡೀ ವಿಶ್ವದ ಸಹಕಾರ ಕ್ಷೇತ್ರ ಏನಿದೆ ಗುರುತಿಸಿ ಗೌರವಿಸಬೇಕಾಗಿರ್ತಕ್ಕಂಥದ್ದು. ಮತ್ತು ಸಹಕಾರ ವಿಶ್ವವಿದ್ಯಾಲಯ ಇವತ್ತು ಪ್ರಾರಂಭ ಆಗಿದೆ. ಆ ಸಹಕಾರ ವಿಶ್ವವಿದ್ಯಾಲಯ ಮೊಳಹಳ್ಳಿ ಶಿವರಾಯರ ಪಠ್ಯ ಇರಬೇಕಾಗಿದ್ದು ಬಹಳ ಅಗತ್ಯ ಅಂತ ನಾನು ಅವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಅಧ್ಯಯನ ಮಾಡಿದಾಗ ಕಂಡುಕೊಂಡ ಸತ್ಯ. ಮೊಳಹಳ್ಳಿ ಶಿವರಾಯರು ಶಿಕ್ಷಕರಾಗಿ ಮಡಿಕೇರಿಯಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಕಾಫಿ ಎಸ್ಟೇಟಲ್ಲಿ ಕಾರ್ಮಿಕರಿಗೆ ಮತ್ತು ಕಾರ್ಮಿಕರ ಕುಟುಂಬದವರಿಗೆ ಯಾವ ರೀತಿ ದಬ್ಬಾಳಿಕೆ ಆಗ್ತಿತ್ತು, ಯಾವ ರೀತಿ ಶೋಷಣೆ ಆಗ್ತಿತ್ತು ಅಂತಂದಾಗ ಅದನ್ನು ಎದುರಿಸಲಿಕ್ಕೆ ಒಬ್ಬ ಶಿಕ್ಷಕನಿಗೆ ಸಾಧ್ಯ ಇಲ್ಲ, ಒಬ್ಬ ವಕೀಲನಾಗಬೇಕು ಅಂತ ಹೇಳಿ ಲೀಡರ್ಶಿಪ್ ಎಕ್ಸಾಮನ್ನು ಬರೆದು ಅವರು ವಕೀಲರಾಗ್ತಾರೆ. ವಕೀಲರಾಗಿ ಪುತ್ತೂರಿಗೆ ಬಂದಾಗ ಅವರಿಗೆ ಬಡವರಿಗೋಸ್ಕರ ಏನಾದರೂ ಮಾಡಬೇಕು, ಕಾರ್ಮಿಕರಿಗೋಸ್ಕರ ಏನಾದರೂ ಮಾಡಬೇಕು, ಕೃಷಿಕರಿಗೋಸ್ಕರ ಏನಾದರೂ ಮಾಡಬೇಕು, ಮಹಿಳೆಯರಿಗೋಸ್ಕರ ಏನಾದರೂ ಮಾಡಬೇಕು, ಅಬಲೆಯರಿಗೋಸ್ಕರ ಏನಾದರೂ ಮಾಡಬೇಕು, ಹಿಂದುಳಿದ ವರ್ಗದವರಿಗೋಸ್ಕರ ಏನಾದರೂ ಮಾಡಬೇಕು, ದಲಿತರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಅವ್ರಿಗೆ ಅನಿಸಿದಾಗ ಅವರು ಅಲ್ಲಿ ವಕೀಲ ವೃತ್ತಿಯನ್ನು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಹೋದಾಗ ಅವ್ರಿಗೆ 1905ರ ಸಹಕಾರ ಕಾಯ್ದೆ ಕೈಸಿದ್ರೆ ಈ ಸಹಕಾರ ಕಾಯ್ದೆಯಿಂದ ಸಹಕಾರದಿಂದ ಸಮೃದ್ಧಿ ಅನ್ನುವಂಥ ಏನಿದೆ ಆ ಪ್ರಕಾರ ನಾನು ಸಹಕಾರ ಸಂಸ್ಥೆನ ಹುಟ್ಟು ಹಾಕಬಹುದು ಅಂತ ಅನಿಸ್ತದೆ. ಅಲ್ಲಿ ಪುತ್ತೂರು ಗ್ರಾಮೀಣ ಸಹಕಾರ ಸಂಘವನ್ನು ಪ್ರಾರಂಭ ಮಾಡ್ತಾರೆ. ಅದು ಇವತ್ತು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಆಗಿ ಬೆಳೆದು ಪುತ್ತೂರು ಟೌನ್ ಕೋಆಪರೇಟಿವ್ ಬ್ಯಾಂಕ್ ಆಗಿ 100 ವರ್ಷಕ್ಕಿಂತ ದಾಟಿದ ಸಂಸ್ಥೆ ಈ ನಮ್ಮ ಜಿಲ್ಲೆಯಲ್ಲಿ ನಾವು ಕಾಣ್ತೇವೆ. ನಮಗೆ ಮೊಳಹಳ್ಳಿ ಶಿವರಾಯರನ್ನು ಕಂಡಾಗ ಅದು ಒಂದು ಸಂಸ್ಥೆಯ ಹೆಸರು ಪಕ್ಕ ನಿಮಗೆ ಬರುತ್ತೆ. ಅದು ಬಿಟ್ಟು ಮೊಳಹಳ್ಳಿ ಶಿವರಾಯರ ಐತಿಹಾಸಿಕ ತೀರ್ಮಾನ ಇನ್ನೊಂದು ಯಾವುದಂತ ಹೇಳಿದ್ರೆ, ಈ ರೀತಿ ದೇಶದಲ್ಲಿ ಬೇರೆ ಕಡೆ ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಸಹಕಾರ ಸಂಘಗಳು ಅದಕ್ಕೆ ಎರಡನೇ ಹಂತದ ಸಹಕಾರ ವ್ಯವಸ್ಥೆ ಬೇಕಾಗಿತ್ತು. ಒಂದು ಗ್ರಾಮೀಣ ಭಾಗದಲ್ಲಿ ಪ್ರಾರಂಭವಾದ ಸಹಕಾರ ಸಂಘಕ್ಕೆ ಆರ್ಥಿಕ ಸಂಪನ್ಮೂಲದ ವ್ಯವಸ್ಥೆಯನ್ನು ಕಟ್ಟಿಕೊಡುವುದು ಯಾರು? ಆರ್ಥಿಕ ಸಂಪನ್ಮೂಲ ಒದಗಿಸಿಕೊಡುವಂಥ ವ್ಯವಸ್ಥೆ ಏನು ಅಂತ ಯೋಚನೆ ಮಾಡಿದಾಗ ಇದಕ್ಕೆ ಆವತ್ತಿನ ಬ್ರಿಟಿಷ್ ಸರ್ಕಾರ ಯೋಚನೆ ಮಾಡುತ್ತೆ. 1912 ಕಾಯ್ದೆಯನ್ನು 1912 ಕಾಯ್ದೆಯಲ್ಲಿ ಮಾರ್ಪಾಡನ್ನು ತಿದ್ದುಪಡಿಯನ್ನು ತಂದು
ಆ ತಿದ್ದುಪಡಿಯ ಅನುಸಾರ ಎಲ್ಲ ಪ್ರಾಥಮಿಕ ಸಹಕಾರ ಸಂಘಗಳಿಗೆ ಒಂದು ಕೇಂದ್ರ ಸಹಕಾರಿ ವ್ಯವಸ್ಥೆ ಬೇಕು, ಮಧ್ಯವರ್ತಿ ಸಹಕಾರ ವ್ಯವಸ್ಥೆ ಬೇಕು, ಅವರಿಗೆ ಆರ್ಥಿಕ ಮರುಪೂರಣೆಯ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದಾಗ ಅವತ್ತು ಒಟ್ಟುಗಾಗಿದ್ದಂಥ ಮೊಳಹಳ್ಳಿಶ್ವರರು ದೇಶದಲ್ಲೇ ಪ್ರಪ್ರಥಮ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕನ್ನು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಇದು ನಮ್ಮ ಮಂಗಳೂರಿನಲ್ಲಿ. ಇದು ನಾವು ನೆನಪಿಟ್ಕೊಂಡು ಒಬ್ಬ ವಕೀಲರಿಂದ ಸಾಧ್ಯ ಆಯಿತು. ಇಲ್ಲಿಂದ ಪ್ರೇರಣೆಯನ್ನು ಪಡ್ಕೊಂಡು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಬೇರೆ ಬೇರೆ ಕಡೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಯಿತು. ಇದನ್ನು ತೋರಿಸಿಕೊಟ್ಟವರು ಮೊಳಹಳ್ಳಿಶ್ವರಯ್ಯರು. ಮೊಳಹಳ್ಳಿಶ್ವರಯ್ಯರ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಸುಮಾರು ಒಂದು 27 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಅವರು ಪುತ್ತೂರಿನಲ್ಲಿ, ಅವರು ಬೆಳ್ತಂಗಡಿಯಲ್ಲಿ, ಬಂಟ್ವಾಳದಲ್ಲಿ ಮತ್ತು ಸುಳ್ಯ ತಾಲೂಕಲ್ಲಿ ಪ್ರಾರಂಭ ಮಾಡಿದ್ದನ್ನು ನಾವು ಕಾಣ್ತೇವೆ. ಅವರು ಕೃಷಿ ಬಂಡಶಾಲೆ ಅಂತ ಹೇಳ್ಬೋದು, ಅಥವಾ SKAC ಅಂತ ಹೇಳ್ಬೋದು, ಕೃಷಿಕರ ಕೃಷಿ ಉತ್ಪನ್ನಗಳ ಮಾರಾಟ ಮಂಡಿ ವ್ಯವಸ್ಥೆ. ಇವತ್ತು APMCಯಲ್ಲಿ ಮಂಡಿ ವ್ಯವಸ್ಥೆ ಇದೆ. ಆ ಮಂಡಿ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಕೃಷಿಕರ ಬಂಡಶಾಲೆ ಅನ್ನುವಂಥ ಹೆಸರಿನಲ್ಲಿ ಪ್ರಪ್ರಥಮವಾಗಿ ಮೊಳಹಳ್ಳಿಶ್ವರಯ್ಯರು. ಅನೇಕ ತಾಳೆ ಬೆಲೆ, ಅವರು ಮೀನು ತಿಂತಾನೂ ಇರಲಿಲ್ಲ, ಅವರು ಶೇಂದಿ ಕುಡಿತಾನೆ ಇರಲಿಲ್ಲ. ಆದರೆ ತಾಳೆ ಬೆಲ್ಲ ಸಹಕಾರ ಸಂಘ, ಮೂರ್ತೆದಾರರ ಸಹಕಾರ ಸಂಘವನ್ನು ಅವರು ಪುತ್ತೂರು, ಬೆಳ್ತಂಗಡಿ ಮತ್ತು ಸುಳ್ಯ ಭಾಗದಲ್ಲಿ ಮೂರ್ತೆದಾರರ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಅವರ ಅಧ್ಯಯನ ಮಾಡಿದಾಗ ಉಡುಪಿಯ ಕಡೆ, ಬೆಂಗಳೂರಿನ ಕಡೆ ಒಂದು ಮೂರ್ತೆದಾರರ ಸಹಕಾರ ಸಂಘವನ್ನು ಕೊಟ್ಟು, ಒಂದು ಮೀನುಗಾರರ ಸಹಕಾರ ಸಂಘವನ್ನು ಕೂಡ ಅವರು ಪ್ರಾರಂಭ ಮಾಡಿ, ಮೂಲತಃ ಬ್ರಾಹ್ಮಣನಾಗಿ ಒಬ್ಬ ಸಸ್ಯಾಹಾರಿಯಾಗಿದ್ದರೂ ಕೂಡ ಯಾವುದೇ ಮದ್ಯಪಾನ ಈ ಥರದ್ದು ಯಾವುದು ಮಾಡದಿದ್ರು ಕೂಡ ಮೂರ್ತೆದಾರರ ಸಹಕಾರ ಸಂಘವನ್ನು ಮಾಡ್ತಾರೆ. ಅದರ ಜೊತೆಗೆ ಅವರು ಮೀನುಗಾರರ ಸಹಕಾರ ಸಂಘವನ್ನು ಮಾಡ್ತಾರೆ. ಆಮೇಲೆ ಸಹಕಾರ ಮುದ್ರಣವನ್ನು ಮಾಡ್ತಾರೆ. ಹೋಮಿಯೋಪತಿಕ್ ಮೆಡಿಕಲ್ ಕೋಆಪರೇಟಿವ್ ಸೊಸೈಟಿ ಮತ್ತು ಇತ್ತೀಚಿನದಿತ್ತು. ನಮ್ಮದೇ DCC, ನಮ್ಮದೇ ಜನತಾ ಬಜಾರನ್ನು ಸ್ಥಾಪನೆ ಮಾಡಿದರೆ ಹೀಗೆ ಸುಮಾರು 47-48 ಕೋಆಪರೇಟಿವ್ ಸೊಸೈಟಿಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಯಾವುದೇ ಒಬ್ಬ ಸಹಕಾರಿ ನಾಯಕ, ನಾವು ಇತಿಹಾಸದಲ್ಲಿ ಗುರುತಿಸುವ ಸಹಕಾರಿ ನಾಯಕ ಬೇರೆ ಯಾವುದೇ ಪ್ರದೇಶದಲ್ಲಿ ಇರಲಿಕ್ಕಿಲ್ಲ. ಅಂಥದ್ರಲ್ಲಿ ಮೊಳಹಳ್ಳಿಶ್ವರಯ್ಯರು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಸಹಕಾರಿ ವ್ಯವಸ್ಥೆ ಬೇಕು. ಅದು ಕೃಷಿ ಬೇಕು, ಹಣಕಾಸು ಬೇಕು, ಮಾರಾಟ ಬೇಕು, ಸಂಸ್ಕರಣೆ ಬೇಕು, ವಿದ್ಯಾರ್ಥಿ ಬೇಕು, ಮಹಿಳಾ ಬೇಕು, ಸಣ್ಣ ಉದ್ಯೋಗ ಮಾಡತಕ್ಕಂಥ ಮೂರ್ತೆದಾರರ ಮಧ್ಯೆ ಬೇಕು, ಮೀನುಗಾರರ ಮಧ್ಯೆ ಬೇಕು, ಹಾಸ್ಟೆಲ್ ವಿದ್ಯಾರ್ಥಿಗಳ ಮಧ್ಯೆ ಬೇಕು, ಚಾಪಖಾನೆ ಮುದ್ರಣದ ಮಧ್ಯೆ ಬೇಕು. ಹೀಗೆ ಪ್ರತಿ ಒಂದು ಕಡೆ ಕೂಡ ಸಹಕಾರ ವ್ಯವಸ್ಥೆ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಮನಸ್ಸಲ್ಲಿಟ್ಟುಕೊಂಡು ಸಹಕಾರವನ್ನು ಸಮೃದ್ಧಗೊಳಿಸುವ ಪ್ರಯತ್ನ ಮಾಡಿದ್ವಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕಾಣ್ತಕ್ಕಂಥ ವೈವಿಧ್ಯಮಯ ಸಹಕಾರ ವ್ಯವಸ್ಥೆ ಏನಿದೆ, ಆ ವೈವಿಧ್ಯಮಯ ಸಹಕಾರ ವ್ಯವಸ್ಥೆಯನ್ನು ನಮಗೆ ಇವತ್ತು ಕಾಣಲಿಕ್ಕೆ ಸಾಧ್ಯ ಆಗಿದ್ರೆ ಅಥವಾ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗಿದ್ರೆ ಅದಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥ ಮೊಳಹಳ್ಳಿಶ್ವರಯ್ಯರು ಬಿಟ್ಟರೆ ಬೇರೆ ನಿಮಗೆ ಯಾವುದೇ ದೇಶದ ಬೇರೆ ಯಾವುದೇ ಜಿಲ್ಲೆಯಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಈ ರೀತಿಯ ವೈವಿಧ್ಯಮಯ ಸಹಕಾರ ವ್ಯವಸ್ಥೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸಹಕಾರ ಸಚಿವಾಲಯ ಏನು ನಿರ್ದೇಶನವನ್ನು ಕೊಟ್ಟಿದೆ, ಸಹಕಾರದಿಂದ ಸಮೃದ್ಧಿ ಅಂತ ಹೇಳಿಕೊಂಡು ನಾವು ಬಹುವಿಧದ ವೈವಿಧ್ಯಮಯ ಸಹಕಾರಿ ವ್ಯವಸ್ಥೆಯನ್ನು ಅಥವಾ ಮಲ್ಟಿಪರ್ಪಸ್ ಸಹಕಾರಿ ವ್ಯವಸ್ಥೆಯನ್ನು ನಾವು ಕಟ್ಟಬೇಕು, ರೂಪಿಸಿಕೊಳ್ಬೇಕು ಅನ್ನುವಂಥ ಏನು ನಿರ್ದೇಶನವನ್ನು ಕೊಟ್ಟಿದೆ, ಆ ನಿರ್ದೇಶನದ ಪ್ರಕಾರ ನಾವು ಯೋಚನೆ ಮಾಡಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಈ ರೀತಿಯ ಸಹಕಾರ ವ್ಯವಸ್ಥೆಯನ್ನು ಮೊಳಹಳ್ಳಿಶ್ವರಯ್ಯರ ಪ್ರೇರಣೆಯೊಂದಿಗೆ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಅಂತ ಯೋಚನೆ ಬಯಸ್ತೇನೆ. ಕಟ್ಟಿಕೊಂಡಿರ್ತಕ್ಕಂಥ ಸಹಕಾರ ವ್ಯವಸ್ಥೆಯನ್ನು ಬೆಳೆಸಬೇಕಾದ್ರೆ ಅದಕ್ಕೆ ಖಂಡಿತವಾಗಿಯೂ ನಾವು ನೀವು ಕಂಡುಕೊಂಡ ಹಾಗೆ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಕಾರಣ. ರಾಜೇಂದ್ರ ಕುಮಾರ್ DCC ಬ್ಯಾಂಕಿನ ಅಧ್ಯಕ್ಷರಾಗುವ ಮೊದಲು ಇಲ್ಲಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ವ್ಯವಸ್ಥೆ ಹೇಗಿತ್ತು ಅನ್ನುವಂಥದ್ದು ಕಂಡವರು ಇಲ್ಲಿ ಬಹಳಷ್ಟು ಜನ ನಾವಿದ್ದೇವೆ. ರಾಜೇಂದ್ರ ಕುಮಾರ್ ಅವರು DCC ಬ್ಯಾಂಕಿನ ಅಧ್ಯಕ್ಷರಾದ ಮೇಲೆ ಈ ಜಿಲ್ಲೆಯ ಪ್ರಾಥಮಿಕ ಸಹಕಾರ ಸಂಘಗಳು ಅದು ಯಾವ ರೀತಿ ಬೆಳೀಲಿಕ್ಕೆ ಸಾಧ್ಯ ಆಯಿತು, ಇಂಡಿಪೆಂಡೆಂಟ್ ಆಗಿ ಸೆಲ್ಫ್ ಸಸ್ಟೈನಬಿಲಿಟಿಯನ್ನು ಕಂಡುಕೊಂಡು ಬೆಳೀಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ಕೂಡ ನಾವು ಇವತ್ತು ಕಾಣ್ತಾ ಇದ್ದೇವೆ. ಈ ರೀತಿಯ ಒಂದು ದೊಡ್ಡ
ಮನ್ವಂತರ ಒಂದು ಯುಗ ಪರಿವರ್ತನೆ ಆಗಬೇಕಾದ್ರೆ ಮೊಲಹಳ್ಳಿ ಶಿವರಾಯರು ಇಲ್ಲಿ ವೈವಿಧ್ಯಮಯ ಸಹಕಾರ ವ್ಯವಸ್ಥೆಯನ್ನು ಕಟ್ಟಿದ್ರು, ಭದ್ರ ಬುನಾದಿಯನ್ನು ಫೌಂಡೇಶನ್ ಹಾಕಿದ್ರು, ಭದ್ರ ಬುನಾದಿಯನ್ನು ಹಾಕಿದ್ರು. ಆ ಬುನಾದಿಯ ಮೇಲೆ ದೊಡ್ಡ ಭವ್ಯ ಸೌಧವನ್ನು ಕಟ್ಟಬೇಕಾದ್ರೆ ವೈವಿಧ್ಯಮಯ ಸಹಕಾರ ವ್ಯವಸ್ಥೆಯನ್ನು ಬೆಳೆಸಬೇಕಾದ್ರೆ ಅದು ಯಾವ ರೀತಿ ಬೆಳೆಸಿದ್ದಾರೆ ಅನ್ನುವಂಥದ್ದು ಅದರ ಫಲಶ್ರುತಿಗಳಾಗಿ ನೀವು ನಾವು ಎಲ್ಲರೂ ಇದ್ದೇವೆ. ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಎಲ್ಲ ಸಹಕಾರ ಸಂಸ್ಥೆಗಳನ್ನು ಬೆಳೆಸಿದ್ದಾರೆ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ನೇರ ಉತ್ತರ ಅದಲ್ಲ. ಆದರೆ ನನ್ನ ವಿಶ್ವಕರ್ಮ ಕೋಆಪರೇಟಿವ್ ಬ್ಯಾಂಕ್ ನಾನು ಅಧ್ಯಕ್ಷನಾಗಿದ್ದಾಗ ನಾನು ನೋಡಿರ್ತಕ್ಕಂಥದ್ದು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಈ ಉತ್ಕೃಷ್ಟ ಸಭಾಭವನವನ್ನು, ಉತ್ಕೃಷ್ಟ ಆಡಳಿತ ಮಂಡಳಿ ಕಚೇರಿಯನ್ನು ಅವರು ಹೇಗೆ ಕಟ್ಟಿದ್ದಾರೆ ಅನ್ನೋದು ನೋಡಿದ್ದ. ಹಳೆಯ ಕಟ್ಟಡವನ್ನು ನೋಡಿದರೆ ಇದನ್ನು ನೋಡಿದೆ. ಆವಾಗ ಆಗಿರ್ತಕ್ಕಂಥ ಪರಿವರ್ತನೆ ನನ್ನ ಮನಸ್ಸಿಗೂ ಬಂದು ನಾನು ವಿಶ್ವಕರ್ಮ ಸಹಕಾರ ಬ್ಯಾಂಕಿನ ಪ್ರಧಾನ ಕಚೇರಿಯನ್ನು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಕಾಣುವ ಮಟ್ಟಿಗೆ ಮಾಡೋದ್ರಿಂದ ನನ್ನ ವ್ಯವಹಾರ 2 ಮಟ್ಟಿಗೆ ಆಯಿತು. ಇದು ಒಬ್ಬರನ್ನು ನೋಡಿ ಮತ್ತೊಬ್ಬರು ಬೆಳಲಿಕ್ಕೆ ನಮಗೆ ಮಾರ್ಗದರ್ಶನ ಯಾರು ಕೊಟ್ಟರು ಅಂತ ಹೇಳಿ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಕೊಟ್ಟರು. ಇವತ್ತು ಕೋಆಪರೇಟಿವ್ ವ್ಯವಸ್ಥೆ ಇದೆ. ಕಾರ್ಪೊರೇಟ್ ವ್ಯವಸ್ಥೆಗೆ ಸರಿಸಮಾನವಾಗಿ ನಾವು ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯವಾಗುವ ಮಟ್ಟಿಗೆ ನಾವು ಬೆಳೆದಿದ್ದೇವೆ ಅಂತ ಹೇಳಿದ್ರೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಇವತ್ತು ಮಾಡರ್ನ್ ಬ್ಯಾಂಕಿಂಗ್ ಯುಗದಲ್ಲಿ ನಾವು ಯಾವ ರೀತಿ ವ್ಯವಹಾರ ಮಾಡಲಿಕ್ಕೆ ಸಾಧ್ಯವೋ ಅಂತೆಲ್ಲ ವ್ಯವಹಾರ ನಾವು ಮಾಡೋ ಮಟ್ಟಕ್ಕೆ ನಾವು ಇವತ್ತು ಬೆಳೆದಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಪ್ರೇರಣೆ ಆಗಿರ್ತಕ್ಕಂಥದ್ದು, ಮಾದರಿಯಾಗಿರ್ತಕ್ಕಂಥದ್ದು, ಅನುಕರಣೀಯವಾಗಿರ್ತಕ್ಕಂಥದ್ದು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಮುಖಾಂತರ ಏನು ಮಾಡಬಹುದು, ಹೇಗೆ ಮಾಡಬಹುದು ಅನ್ನೋದಕ್ಕೆ ನಮಗೆ ಮಾದರಿಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಆ ಮಾದರಿಯ ಅನುಸಾರವನ್ನು ನಾವು ಬೆಳೆಸಿಕೊಂಡು ಹೋಗಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮಗೆ ಮೊಳಹಳ್ಳಿ ಶಿವರಾಯರನ್ನು ನಾವು ನೆನಪಿಸಿಕೊಡ್ತೇವೆ ಅಂತಂದರೆ ಅದರ ಮಧ್ಯೆ ನಮಗೆ ಅಭಿನವ ಮೊಳಹಳ್ಳಿ ಶಿವರಾಯರಾಗಿ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಕೂಡ ಇವತ್ತಿಗೂ ನಮಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ. 2 ಜನ, ಒಂದು ಪೂರ್ವಾರ್ಧದಲ್ಲಿ ನಂತರ ಉತ್ತರಾರ್ಧದಲ್ಲಿ ನಮಗೆ ನಾಯಕತ್ವವನ್ನು ಕೊಟ್ಟಂಥವರು. ಒಬ್ಬರು ನಮಗೆ ಅಡಿಪಾಯವನ್ನು ಹಾಕಿಕೊಡ್ತಾರೆ, ಮತ್ತೊಬ್ಬರು ನಮಗೆ ಅದರ ಮೇಲೆ ಭವ್ಯ ಸೌಧವನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಮಾರ್ಗದರ್ಶನವಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯ ಸಹಕಾರ ವ್ಯವಸ್ಥೆ ಸಮೃದ್ಧಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ನನ್ನ ಮಾತನ್ನು ಪ್ರಯೋಗಿಸ್ತೇನೆ. ಧನ್ಯವಾದ. ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಶ್ರೀಯುತ ಹರೀಶ್ ಆಚಾರ್ಯ, ಸಹಕಾರಿ ಯೂನಿಯನ್ನ ಮಾಜಿ ಅಧ್ಯಕ್ಷರು, ವಿಶ್ವಕರ್ಮ ಸಹಕಾರಿ ಸಂಘದ ಅಧ್ಯಕ್ಷರು. ಸರ್, ತಮಗೆ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಸಹಕಾರದಿಂದ ಸಮೃದ್ಧಿ ವಿಶೇಷ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಇಷ್ಟೊಂದು ಉತ್ಕೃಷ್ಟ ಮಟ್ಟಕ್ಕೆ ಬೆಳೆಯಬೇಕಾದ ಕಾರಣ ನವೋದಯದ ಹರಿಕಾರು ನಮ್ಮೆಲ್ಲರ ಗೌರವಾನ್ವಿತ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅಧ್ಯಕ್ಷೀಯ ಮಾತುಗಳು. ವಿಶೇಷ ಸಹಕಾರಿ ಸಪ್ತಾಹ ಸಹಕಾರದಿಂದ ಸಮೃದ್ಧಿ ಈ ಸಮಾರಂಭದ ನಮ್ಮ ಕಾರ್ಯಕ್ರಮದ ಧ್ವಜಾರೋಹಣವನ್ನು ಮಾಡಿ ಈ ಕ್ಷೇತ್ರದ ಶಾಸಕರು, ಆತ್ಮೀಯರಾದಂಥ ಸನ್ಮಾನ್ಯ ವೇದವ್ಯಾಸ ಕಾಮತ್ರವರೇ, ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರು ಆತ್ಮೀಯರಾದಂಥ ರವಿರಾಜ್ ಅವರೇ, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಜಯಕರ್ ಶೆಟ್ಟಿ ಅವರೇ, ಸಹಕಾರ ಸಂಘಗಳ ಉಪನಿಬಂಧಕರಾದಂಥ ಮಾನ್ಯ ರಮೇಶ್ ಅವರೇ, ದೇವಿ ಪ್ರಸಾದ್ ಶೆಟ್ಟಿ ಅವರೇ, ಶಶಿಕುಮಾರ್ ಬಾಲಿವುಡ್ ಅವರೇ, ವಿನಯ್ ಕುಮಾರ್ ಸುರೇಂದ್ರ ಅವರೇ, ಎಲ್ಲ ನಮ್ಮ ವೇದಿಕೆಯಲ್ಲಿ ಅಂತ ಗೌರವಾನ್ವಿತರಲ್ಲಿ ಸೇರಿರುವಂಥ ಸಹಕಾರಿ ಬಂಧುಗಳ ದೃಶ್ಯ ಮಾಧ್ಯಮ ಮಿತ್ರರೇ, ನಾವು ಹೀಗೆ ಮಾತಾಡ್ತಾ ಕೂತ್ಕೊಂಡಾಗ ಬೆಳಿಗ್ಗೆ ಮಾತಾಡಿದ್ದೆವು. ಈ ವರ್ಷದಿಂದ ನಮಗೆ 2 ಸಹಕಾರಿ ಸಪ್ತಾಹ ಆಚರಣೆ ಮಾಡುವಂಥ ಕಾರ್ಯಕ್ರಮ ಭಾವಿಸಿದೆ. ಇದು ದೇಶದಲ್ಲಿ ಸಹಕಾರಿ ಸಪ್ತಾಹ ಸಹಕಾರ ಇಲಾಖೆ ಪ್ರಾರಂಭ ಆಗಿ 5 ವರ್ಷ ಆದಾಗ ಒಂದು ಸಹಕಾರದಿಂದ ಸಮೃದ್ಧಿ ಅನ್ನುವಂಥ ವಿಶೇಷವಾದಂಥ ಒಂದು ಸಹಕಾರಿ ಸಪ್ತಾಹವನ್ನು ಇವತ್ತು ಪ್ರಾರಂಭ ಮಾಡಿದೆ. ಸಂತೋಷ. ಯಾಕೆ ಹೇಳಿದರೆ ದೇಶಕ್ಕೂ ರಾಜ್ಯಕ್ಕೂ ಭಿನ್ನಾಭಿಪ್ರಾಯ ಬರಬಾರ್ದು. ನಾವೆಲ್ಲರೂ ಸಹಕಾರಿಗಳಾದ್ದರಿಂದ ಎಲ್ಲವನ್ನು ಹೊಂದಿಸಿಕೊಂಡು ಹೋಗುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡು ಮೊದಲನೇ ಬಾರಿಗೆ ಎಲ್ಲಿಗಿಂತ ಮೊದಲು ಒಂದು ಸಹಕಾರದಿಂದ ಸಮೃದ್ಧಿ ಅನ್ನುವಂಥ ಸಪ್ತಾಹವನ್ನು ಆಚರಿಸಿದ್ದು ಹೇಳಿದರೆ
ಅದು ಮಂಗಳೂರಿನಲ್ಲಿ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ. ನಾವು ಎಲ್ಲದರಲ್ಲೂ ಒಗ್ಗಟ್ಟಾಗಿ ಹೋಗ್ಬೋದು. ಒಬ್ಬರು ಮಾತಾಡ್ತಾ ಹೇಳಿದರು, ನಮ್ಮ ಪಕ್ಷ ಅದು ಇದು ಹೇಳಿದರು. ನಮಗೆ ಪಕ್ಷ ಇಲ್ಲ, ನಮ್ಮ ಪಕ್ಷ ಸಹಕಾರ ಪಕ್ಷವೇ ನಮ್ಮ ಸಹಕಾರದಿಂದ ಸಮೃದ್ಧಿ ಅಂತ ನಮ್ಮ ದೇಶದ ಅಮಿತ್ ಶಾ ಅವರು ಸಹಕಾರ ಸಚಿವರು ಯಾವಾಗಲೂ ಹೇಳ್ತಾರ. ಆದ್ದರಿಂದ ನಾವು ಕೂಡ ನಮ್ಮ ಪಕ್ಷ ಸಹಕಾರಿ ಪಕ್ಷ, ಸಹಕಾರದಿಂದಲೇ ದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಇವತ್ತು ನಮ್ಮ ವೇದವ್ಯಾಸರು ಕಾಮತರು ನಾಜ್ಞರು ಹೇಳಿದರು, ಅವರು ಅತಿ ಶ್ರೀಮಂತರು ಹೇಳಿದರೆ, ಅವರ ಕ್ಯಾಂಪು ಅಲ್ಲಿರೋದು, ಬ್ಯಾಂಕಲ್ಲಿರೋದು, KMM ಅಲ್ಲಿರೋದು. ಅವರು ಶ್ರೀಮಂತರೇ, ಕಮ್ಮಿ ಏನಿಲ್ಲ. ಸದಾ ಶ್ರೀಮಂತಿಕೆ ಉಳ್ಳವರು, ಶ್ರೀಮಂತಿಕೆ ಉಳ್ಳವರು. ಹಾಗೆ ಅವರು ಮುಂದುವರಿಯಲಿ ಅಂತ ನಾನು ಅವರಿಗೆ ಆಶಿಸ್ತೇನೆ. ಯಾಕೆ ಹೇಳಿದರೆ ಅವರು ಯಾವಾಗಲೂ ಕಲಿತರು, ನಮ್ಮ ಜೊತೆ ಯಾವಾಗಲೂ ಬಂದಿರ್ತಾರೆ. ಇಷ್ಟೇ ಬಿಡುವಿಲ್ಲದ ಕಾರ್ಯಕ್ರಮ ಇದ್ದರೂ ನಮ್ಮಲ್ಲಿ ಇರ್ತಾರೆ. ಇವತ್ತು ಇಷ್ಟು ಸಂಖ್ಯೆಯಲ್ಲಿ ನಾವು ಇಲ್ಲಿ ಸೇರಿದ್ದೇವೆ. ನಮ್ಮ ಮಾತಾಡುವ ಕೆಲವರು ಹೇಳಿದರು, ದೇಶದ ಒಂದು ವ್ಯವಹಾರದಲ್ಲಿ 30 ಕೋಟಿ ಜನಸಂಖ್ಯೆ ಸಹಕಾರಿ ಕ್ಷೇತ್ರದಲ್ಲಿ ಸದಸ್ಯರಾಗಿದ್ದಾರೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಾವುದಾದ್ರೂ ಒಂದು ವ್ಯವಸ್ಥೆ ಇದ್ದಿದ್ರೆ ಅದು ಸಹಕಾರಿ ಕ್ಷೇತ್ರ ಮಾತ್ರ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾರೆ. ಇವತ್ತು ನೋಡಿ, ನಮ್ಮ ರಾಜ್ಯದಲ್ಲಿ ಸುಮಾರು 47,000ಕ್ಕೂ ಮಿಕ್ಕಿ ಸಹಕಾರಿ ಸಂಘಗಳಿವೆ. ನಾನು ಒಂದೇ ಮಾತು, ನಾನು ಕೂಡ ವಾಣಿಜ್ಯ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದೇನೆ. ಆದರೆ ಇವತ್ತು ವಾಣಿಜ್ಯ ಬ್ಯಾಂಕನ್ನು ಹೋಲಿಸಿದರೆ, ವಾಣಿಜ್ಯ ಬ್ಯಾಂಕಲ್ಲಿ ಈ ಪಾಪದ ಹೆಂಗಸರು ಎಲ್ಲಿಯಾದರೂ ಹೋದರೆ ಅವರನ್ನು ಮಾತಾಡಿಸ್ತಾರೆ. ಅದು ಮೊದಲೇ ಇಲ್ಲ. ಅವ್ರು ಹೋಗಬೇಕಾಗಿದ್ರೆ ಸಹಕಾರಿ ಸಂಘಗಳಲ್ಲಿ ಹೋಗಿ ಅಲ್ಲಿ ಅವರು ತಮ್ಮ ಬೆಳವಣಿಗೆಯನ್ನು ಕಂಡಿದ್ದಾರೆ. ಇವತ್ತು ನಾವು ಹೇಳೋದು ಕೂಡ ಅದೇ, ಸಹಕಾರಿ ಕ್ಷೇತ್ರದಿಂದ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಹಾಲು ಒಕ್ಕೂಟ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ದಿವಸದಿಂದ ದಿವಸ ಹಾಲು ಜಾಸ್ತಿ ಆಗ್ತಾ ಇದೆ. ಆದರೆ ಮುಂದಿನ ವರ್ಷದ ನನ್ನ ಒಂದು ಚಿಂತನೆ ಹೇಳಿದರೆ, ಮಳೆ ಇಲ್ಲ. ಇವತ್ತು ಮಳೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿಗೆ 54% ಮಳೆ ಕಮ್ಮಿ ಇದೆ ಅಂತ ಹೇಳ್ತಾರೆ. ಮುಂದಿನ ಭವಿಷ್ಯದ ಬಗ್ಗೆ ಚಿಂತನೆಯೂ ಕೂಡ ನಾವು ಈಗಲೇ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಹೇಳೋದಿಷ್ಟೇ, ಹೆಚ್ಚು ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಪುನಃ ಈ ಸಹಕಾರಿ ನಮ್ಮ ದೇಶದ ಪ್ರಧಾನಿಯವರಿಗೆ ಗೊತ್ತಿದೆ, ಸಹಕಾರದಿಂದ ಮಾತ್ರ ನಮ್ಮ ದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಅವರು ಕಂಡುಕೊಂಡಿದ್ದಾರೆ. ನಾವು ಕೂಡ ಇದಕ್ಕೆ ಸಹಕಾರ ನೀಡುವ, ಇದೇ ರೀತಿಯಾಗಿ ಒಟ್ಟಾಗಿ ಎಲ್ಲರೂ ಹೋಗಿ ಈ ಸಹಕಾರ ಕ್ಷೇತ್ರವನ್ನು ಬೆಳೆಸುವ, ಎಲ್ಲರೂ ಸಹ ಸಮೃದ್ಧಿಯಾಗಿ ಬೆಳೆಯುವಂಥ ಅವಕಾಶ ಜನರಿಗೆ ನೋಡಿ ಬನ್ನಿ ಅಂತ ಹೇಳಿಕೊಂಡು ನನ್ನ ಮಾತಿಗೆ ವಿರಾಮಗೊಳಿಸ್ತೇನೆ. ಜೈ ಜೈ ಡಾಕ್ಟರ್.